ಮರೆಯಾಲಿ ಹೇಗೆ ಮರೆಯಾಲಿ ನಾಗೇಗೌಡ್ರೆ ನಿಮ್ಮ ಓ ಮಾರೇಸಿ ಮಣ್ಣಿನೊಳಗೆ ಮಾರೇಸಿ. ಈಗಾಗಲೇ ಕಲಾವಿದರ ಗೌರವಾನ್ವಿತ ಕಲಾವಿದರಾದ ಮಳವಳ್ಳಿ ಮಾಧವಸ್ವಾಮಿ ಅವರು ಮತ್ತು ಅವ್ರ ತಂಡದವರು ಬಂದಿದ್ದಾರೆ. ನಮ್ಮ ಪರಿಷತ್ನ ಅಧ್ಯಕ್ಷರಾದ ಮಾನ್ಯ ಟಿ ತಿಮ್ಮೇಗೌಡರು ಕೂಡ ಬಂದಿದ್ದಾರೆ. ಮ್ಯಾನೇಜಿಂಗ್ ಟ್ರಸ್ಟಿಯವರಾದ ಇಂದಿರಾ ಬಾಲಕೃಷ್ಣ ಅವರು ಬಂದಿದ್ದಾರೆ. ದಯವಿಟ್ಟು ನಮ್ಮ ಅಧ್ಯಕ್ಷರು ವೇದಿಕೆಗೆ ಬರಲಿ ಕೋರ್ಕೋತೀನಿ. ಮಾಧವಸ್ವಾಮಿ ಅವರು ಕೂಡ ವೇದಿಕೆ ಬರಲಿ ಕೋರ್ಕೋತೀನಿ. ನಮ್ಮ ಮೇಡಮ್ ನಮ್ಮ ಜೊತೆಗೆ ಸೇರ್ತಾರೆ. ಇವತ್ತು ನಮ್ಮ ವೇದಿಕೆ ದಿನದಿನಕ್ಕೂ ವೇದಿಕೆ ಮೇಲಿರುವವರಂತೆ ದೊಡ್ಡ ಗಾಂಭೀರ್ಯ ಎದುರಿಗೂ ಏರ್ಪಡ್ತಾ ಇದೆ. ಬಹಳ ಸಂತೋಷ. ಸೂಚಿ ಅವರು ಇದ್ದಾರೆ, ಇವತ್ತು ಕೃಷ್ಣಪ್ಪ ಅವರು ಬಂದಿದ್ದಾರೆ, ಶಿವಾಜಿರಾವ್ ಇದ್ದಾರೆ. ಅನೇಕ ನಾನು ಹೆಸರು ಹೇಳೋಕ್ಕಾಗದೇ ಇದ್ರೆ ಏನೋ ಅಂದ್ಕೋಬೇಡಿ. ಹೆಸರು ಹೇಳೋದಕ್ಕಿಂತ ಇವ್ರನ್ನ ಹೇಗೆ ನಿಮ್ಮನ್ನು ಮುಟ್ಟಿಸ್ಲಿ ಅನ್ನೋದು ನನ್ನ ತಹತ. ಆ ಕಾರಣಕ್ಕೆ ಜೊತೆಗೆ ಅನುಗ್ರಹ ನೀವೇ ಹೇಳಿದಿರಲ್ಲ, BEd ಕಾಲೇಜಿನ ಮನಸ್ಸುಗಳು ಬಂದಿದ್ದಾವೆ. ಇವರಿಗೆ ನಿಮಗೆ ವಿಶೇಷವಾದ ಜೀವಮಾನದಲ್ಲಿ ಮತ್ತೆ ನಿಮಗೆ ಇಂಥ ಕೋರ್ಸ್ಗಳಲ್ಲಿ ನಿಜವಾಗೂ ಕೋರ್ಸ್ಗಳಲ್ಲಿ ಕಂಪಲ್ಸರಿ ಇರಲೇಬೇಕಾದ್ದು ಸಂಸ್ಕೃತಿ ಅನ್ನೋದು ಇಂಥದೆಯಾ. ಹಾಗಾಗಿ ಇಂಥದ್ದೊಂದು ಭಾಗ್ಯವನ್ನು ನಿಮಗೆ ಸಿಕ್ಕಿದೆ. ಅದರಲ್ಲಿಯೂ ಜನಪದದಲ್ಲೇ ಒಂದು ರೀತಿ ಸ್ಟಾರ್ ಅನಿಸುವಂಥ ಹಾಡುಗಾರರ ಕಾರ್ಯಕ್ರಮ ನೋಡೋಕ್ಕೆ ನಿಮಗೆ ಸಾಧ್ಯವಾಗಿದೆ. ನಿಮಗೆ ನಮ್ಮ ಲೋಕಸಿರಿಯ ಪ್ರೀತಿಯ ಬಳಗಕ್ಕೆ ಎಲ್ಲರಿಗೂ ನನ್ನ ಪ್ರೀತಿಯ ಸ್ವಾಗತವನ್ನು ಹೇಳ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತೀವಿ. ಆರಂಭಕ್ಕೆ ಮಾಧವಸ್ವಾಮಿ ಹಾಡುಗಳ ಜೊತೆಗೆ ಆರಂಭಿಸ್ತೀವಿ. ಅವರ ಹಾಡು ಅಂದರೆ, ನಾನು ಹೋದ ಸಾರಿ ಗಂಗಾ ನದಿಯಿಂದ ಈ ಬರೀ ಗಂಗಾ ನದಿ ಸಾಕಾಗಲ್ಲ, ಈ ಸಾರಿ ಓಲ್ಗಾ ಗಂಗಾ ಏನು ಇನ್ನೂ ಅಮೆಜಾನ್ ನದಿಗಳೆಲ್ಲ ಸೇರಿಸ್ಬೇಕಾಗುತ್ತೇನೋ ಅಂತಹ ಹಾಡಿನ ಅಸಾಮಾನ್ಯ ಸಮೃದ್ಧ ಗಣಿ. ಬರೀ ಹಾಡು ಗೊತ್ತಿರೋದು ಮುಖ್ಯ ಅಲ್ಲ, ಪ್ರೆಸೆಂಟೇಷನ್ನಲ್ಲಿ ಅದ್ಭುತವಾದ ಪ್ರಾವೀಣ್ಯತೆ ಪಡೆದಿರುವಂಥ ಪಕ್ವವಾದ ಹಾಡುಗಾರ. ಎಂಥ ಹಾಡುಗಾರ ಅಂದರೆ, ನಮ್ಮ ಹಳೆಯ ಹಾಡುಗಳನ್ನು ಕೆಲವು ಸಾರಿ ಕೇಳ್ತಾ ಹೋದರೆ ಕೆಲವು ಸಾರಿ ಹಿಂದಕ್ಕೆ ಸರ್ಕೋಬೋದು. ಇವರು ಹಾಗಲ್ಲ, ಹೊಸ ಕಾಲದವ್ರು ಸಿನಿಮಾದವ್ರನ್ನೂ ಕೂತು ತನ್ನ ಹತ್ರ ಸೆಳ್ಕೊಂಡು ಹಿಡ್ಕೊಂಡಿರುವಂತಹ ಹಾಡುಗಾರ. ಮೇಡಮ್ ಬನ್ನಿ. ಹಾಗಾಗಿ ಅವರ ಹಾಡು, ಪ್ರಾರ್ಥನೆ, ಕತೆ ಯಾವುದು ಬೇಕಾದ್ರೂ ಮುಂದುವರಿದಿರ್ಬೋದು. ಅವರ ಹಾಡಿನ ಬಗ್ಗೆ ಅವ್ರ ಪರಿಚಯನ ಹೆಚ್ಚೇನು ಹೇಳಕ್ಕೆ ಹೋಗಲಿಲ್ಲ. ನಿಮಗೆ ಬಹಳ ದೊಡ್ಡ ಹಾಡುಗಾರರು. ಅವರ ದೊಡ್ಡ ಹಾಡುಗಾರ ಹಿಂದೆ ಒಂದು ಮಹಾದ್ರವ್ಯ ಇದೆ. ಯಾರು ಮಾದೇಶ್ವರನ ಕಥೆಗಳು, ಮಂಟೇಸ್ವಾಮಿ ಕಥೆಗಳು, ಬಾಲನಾಗಮ್ಮನ ಕಥೆಗಳು, ನಂಜುಂಡೇಶ್ವರನ ಕಥೆಗಳು, ಇವು ಅಷ್ಟು ಒಂದೊಂದು ಮಹಾಕೃತಿಗಳು. ಕುವೆಂಪು ಮಲೆಗಳಲ್ಲಿ ಮದುಮಗಳು ಅಂತ ಕೇಳ್ತೀರಲ್ಲ, ಹಂಗೆ ಒಂದೊಂದು ಕೃತಿ ಕೇಳಿದಷ್ಟು ದೊಡ್ಡ ಸಾಮಗ್ರಿ. ಎಷ್ಟೋ ರಾತ್ರಿ ಒಂದೊಂದು ಕಥೆನ ಹಾಡುವಂಥ ಸಾಮಗ್ರಿಗಳನ್ನು ಇಂಥವನ್ನು ಎಷ್ಟೋ ಬುಟ್ಟಿಲಿ ತುಂಬುವಷ್ಟನ್ನು ತುಂಬಿಕೊಂಡಿರೋರು. ಭಾಳ 4 ಹಾಡಿಗೆ ಪ್ರಚಾರ ಇರೋರು ಭಾಳ ಇದೆ. ಇವರು ಹಾಗಲ್ಲ, ಪ್ರಚಾರ ಇರೋದು ನಿಜ, ಹಾಡಿನ ಸಾಮಗ್ರಿಯೂ ಇರೋದು ನಿಜ. ಹಾಗಾಗಿ ನಿಮಗೆ ಮತ್ತು ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲರು, ನಮ್ಮ ಸ್ನೇಹಿತರು ಶಿವಣ್ಣ ಮತ್ತು ಇತ್ಯಾದಿ ಉಪನ್ಯಾಸಕರನ್ನು ಕೂಡ ಈ ಸಂದರ್ಭದಲ್ಲಿ ಆರಂಭದಲ್ಲಿ ಮತ್ತೊಂದು ಸಾರಿ ನೆನ್ಕೋತಾ ನಮ್ಮ ಕಾರ್ಯಕ್ರಮ ಕಡಿಮೆ ಆಗ್ತದೆ. ಮೇಡಮ್ ಅವರು ಕೂಡ ಬಂದಿದ್ದಾರೆ. ಮಹಾದೇವಸ್ವಾಮಿಯವರ ಹಾಡುಗಳನ್ನು ಆರಂಭಿಸಲಿ. ಗಜಮುಖನೆ ಗರ್ವ ಶ್ರೀ ಗಣನಾಥ ಗಜಮುಖನೆ ಗರ್ವ ಶ್ರೀ ಗಣನಾಥ ಇಲಿಯ ವಾಹನವನೇರಿ ತ್ರಿಲೋಕ ಸಂಚರಿಪ ಶ್ರೀ ಗೌರಿವರ ಪುತ್ರ ಶಿವನ ಕುಮಾರ ವಿಜಯದಾಯಕ ಕೊನೆಯನೆಗೆ ಮತಿಯ ನಿನ ಪಾದ ಚರಣಗಳಿಗೆ ಮೊದಲು ಶರಣಯ್ಯ. ಶರಣೋ ಶರಣಯ್ಯ. ಶಂಕರ ಮಂಗಳಮಯ ಲಿಂಗದ ರೂಪೋ ಸಂಗಮೇಶ್ವರ ಮಹಾದೇವ ಶಿವನೇ ಶಂಕರ ಮಹಾದೇವ
ಗುರುವೇ ಜಂಗುಮರ ಪ್ರಿಯ ಮಹಾದೇವ. ಮೊದಲೇ ನಿನ್ನ ಪಾದವನೆನುವ ಮತಿಗಳ ಕರುಣಿಸು ಮಹಾದೇವ, ಮತಿಗಳ ಕರುಣಿಸು ಮಹಾದೇವ. ಯತಿಗಳ ಪ್ರಾಸೌಂದರ್ಯದ ಕನ್ನ ಮೋಕ್ಷ ಕೊಡು ಗುರುದೇವ. ಮಂಗಳ ಮಹಿಮಾಲಿಂಗದ ರೂಪ ಸಂಗಮೇಶ್ವರ ಮಹಾದೇವ, ಶಿವನೇ ಶಂಕರ ಮಹಾದೇವ. ಲಿಂಗದ ವರಗಳ ಕರುಣಿಸು ಗುರುವೇ ಜಂಗುಮರ ಪ್ರಿಯ ಮಹಾದೇವ. ಎಲ್ಲಿದ್ದಯ್ಯಪ್ಪ ಮಹಾದೇವ ನಿನ್ನ ಭಕ್ತರ ದುಡುಗ ನೋಡೆಯ, ನಿಮ್ಮ ಭಕ್ತರ ತುಡುಗಳ ನೋಡೆಯ, ವರಗಳ ನೀಡೆಯ. ಆಡುವ ಮಾತು ಮಾಡುವ ಪೂಜೆ ಕಾರ್ಯ ಬಿಲ್ಲೆಯ ದೇವರಿಗೆ. ಮಂಗಳ ಮಹಿಮಾಲಿಂಗದ ರೂಪ ಸಂಗಮೇಶ್ವರ ಮಹಾದೇವ, ಶಿವನೇ ಶಂಕರ ಮಹಾದೇವ. ಲಿಂಗದ ವರಗಳ ಕರುಣಿಸು ಗುರುವೇ ಜಂಗುಮರ ಪ್ರಿಯ ಮಹಾದೇವ. ಬಾಣನ ಗುರುವೇ ಬಾನಿಮ ಕಂದ ಬಾಗಿ ಬೇಡುವೆನು ಪಾದಗಳ ಬಿದ್ದು ಬೇಡುವೆನು ಪಾದಗಳ. ಬಾದರು ಮಾಡುವ ವಾಲುಗದೊಳಗೆ ಒದಗಿ ಬನ್ನಪ್ಪ ಮಹಾದೇವ. ಮಂಗಳ ಮಹಿಮಾಲಿಂಗದ ರೂಪ ಸಂಗಮೇಶ್ವರ ಮಹಾದೇವ, ಶಿವನೇ ಶಂಕರ ಮಹಾದೇವ. ಲಿಂಗದ ವರಗಳ ಕರುಣಿಸು ಗುರುವೇ ಜಂಗುಮರ ಪ್ರಿಯ ಮಹಾದೇವ. ಹುಟ್ಟು ಬಂಜೆಯ ಹೊಟ್ಟೆಯ ಒಳಗೆ ಕಾರಯ್ಯನ ಕೊಟ್ಟವರೇ ಬಿಲ್ಲಯ್ಯವನರು ಹುಟ್ಟವರೇ ಕಾರಯ್ಯ ಬಿಲ್ಲೆ ಸೇವಕರಾಗಿ ನಡುಮನೆ ಒಳಗೆ ನೆಲೆಸವರೇ. ಮಂಗಳ ಮಹಿಮಾಲಿಂಗದ ರೂಪ ಸಂಗಮೇಶ್ವರ ಮಹಾದೇವ, ಶಿವನೇ ಶಂಕರ ಮಹಾದೇವ. ಲಿಂಗದ ವರಗಳ ಕರುಣಿಸು ಗುರುವೇ ಜಂಗುಮರ ಪ್ರಿಯ ಮಹಾದೇವ. ಎಲ್ಲಿದ್ದಯ್ಯಪ್ಪ ಮಹಾದೇವ ನಿನ್ನ ಭಕ್ತರ ದುಡುಗಳನ್ನು ನೋಡೆಯ, ನಿಮ್ಮ ಭಕ್ತರ ದುಡುಗಳ ನೋಡೆಯ. ಭಕ್ತರ ದುಡುಗಳ ನೋಡಯ್ಯ ಬೇಡಿದ ಭಾಗ್ಯವ ನೀಡೆಯ. ಮಂಗಳ ಮಹಿಮಾಲಿಂಗದ ರೂಪ ಸಂಗಮೇಶ್ವರ ಮಹಾದೇವ, ಶಿವನೇ ಶಂಕರ ಮಹಾದೇವ. ಲಿಂಗದ ವರಗಳ ಕರುಣಿಸು ಗುರುವೇ ಜಂಗುಮರ ಪ್ರಿಯ ಮಹಾದೇವ. ಈ ಜಾನಪದ ಹಾಡ್ಲಲ್ಲಿ ಬರ್ತಕ್ಕಂಥದ್ದು ಆದಿತಾಳ. ಈ ಸಂಗೀತದಲ್ಲಿ ಸರಿಗಮ ಪದನಿಸ ಅಂತ ಯಾವ ರೀತಿಯಾಗಿ ಹೇಳ್ತಾರೋ ಆ ಸರಿಗಮ ಪದನಿಸ ಅನ್ನೋದು ಮತಿ ಕೊಡು ಗಣಪತಿಯೇ, ಶ್ರುತಿ ಕೊಡು ಸರಸ್ವತಿ ಅಂತೆ. ಇತ್ತಿಂದ ಹೋಗುವಾಗ ಸರಿಗಮ ಪದನಿಸ ಮತಿ ಕೊಡು ಗಣಪತಿ ಶ್ರುತಿ ಕೊಡು ಸರಸ್ವತಿ. ಅದರಂಗೆ ಅಂತೆ ಈ ನಮ್ಮ ಜಾನಪದ ಹಾಡುಗಳನ್ನು ಅವತ್ತು ಮೂಲ ಕಲಾವಿದರು ಹಾಡಿರ್ತಕ್ಕಂಥದ್ದು. ಆದಿತಾಳದಲ್ಲಿ ಮಂಗಳ ಮಹಿಮಾ ಲಿಂಗದ ರೂಪು ಸಂಗಮೇಶ್ವರ ಮಹಾದೇವ. ಇದು ನಮ್ಮ ಆದಿ ಜಾನಪದ ಅಡಿ ಬೇರು. ಈ ಬೇರಿನ ಮುಖಾಂತರವಾಗಿ ನಮ್ಮ ಜಾನಪದ ಕಥೆನ ನಾವು ಪ್ರಾರಂಭ ಮಾಡಿ ಮಲೆಮಹದೇಶ್ವರ ಸ್ವಾಮಿ ಗುಡ್ರು ಈ ಮಂಗಳ ಮಹಿಮೆ ಲಿಂಗದ ರೂಪು ಅಂತಕ್ಕಂಥ ಹಾಡಿನ ಮುಖಾಂತರ ನಾವು ಈ ರೀತಿಯಾಗಿ ಪ್ರಾರಂಭ ಮಾಡ್ತೀವಿ. ಅದೇ ಮಂಟೇ ಸ್ವಾಮಿ ಮಹಾಕಾವ್ಯದಲ್ಲಿ ಬರ್ತಕ್ಕಂಥದ್ದು. ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡು ಬಾಬಾ ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇದ. ಓಹೋ ಲಿಂಗಯ್ಯ ದಯ ಮಾಡು, ಮಡಿಕೇರಿ ತಾಲೂಕು ಪೂರ ಬಿರಳೆ ಸಾಲಿಗ್ರಾಮ ಎಡತೋರ ಚಂದಗಾಲ ಕಾವೇರಿ ಬಂದಂತ ನದಿಯ ಪಕ್ಕದ ಒಳಗೆ ಕಂಪಡಿಯೇ ಕೈಲಾಸ ಸಂಗಮೇಶ್ವರ ಗಲಿಗೆ ಎಡಗಣರೆ ಚಪ್ಪಾಜಿ ಹಿರಿ ಚೆನ್ನದಮ್ಮ ಗೋಪಿನ ದೊಡ್ಡಮ್ಮ ಮಳವಳ್ಳಿ ಸ್ವಾಮಿಗಳು ಬೊಪ್ಪಗಣಪುರದ ಬುದ್ಧವರೇ. ನಾವು ಹೋಗುವ ಕೂಗು ನಿಮ್ಮ ಪಾದಕರವಾಗಲಪ್ಪ ಸಿದ್ದಯ್ಯ ಸ್ವಾಮಿ ಬಲ್ಲಿ.
ಓಹೋ ಲಿಂಗಯ್ಯ ದಯ ಮಾಡು. ಕೊಯಮತ್ತೂರು ಜಿಲ್ಲೆ ಕೊಯಮತ್ತೂರು ಜಿಲ್ಲೆ ಕೊಳ್ಳೆಗಾಲ ತಾಲೂಕು ಹಿರನಾಳು ಗುಣಿಸೆ ಕೊತ್ತನೂರು ತೆಳ್ಳೂರು ಸೋಂಡ್ರಳ್ಳಿ ಬಾಣೂರು ಬಾಣೂರು ಸೊಂಡಳ್ಳಿ ಅಂಕಣಪುರದ ಮಧ್ಯ ಚಿಕ್ಕಯ್ಯನ ದೊಡ್ಡಿ ಚಿಕ್ಕಲ್ಲೂರು ಕ್ಷೇತ್ರ ಗನ ನಿಲ್ಲಿಸಿದ್ದಪ್ಪ ಪಾದಿ ಕೊರಗುನ ಕಟ್ಟೆ ಲಿಂಗು ಮಡಿವಾಳ ಮಾತೆಯ ಮಂಟೇರ ಲಿಂಗಯ್ಯ ನಾವು ಕೂಗುವ ಕೂಗು ನಿಮ್ಮ ಪಾದಗಳು ಆಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ. ಮಂಟೇರ ಓಹೋ ಲಿಂಗಯ್ಯ ಬನ್ನಿ. ಏನ್ ಸ್ವಾಮಿ ಕೊಯಮತ್ತೂರು ಜಿಲ್ಲೆ ಅಂತೀರಲ್ಲ, ಚಾಮರಾಜನಗರ ಜಿಲ್ಲೆ ತಗೊಂಡೋಗಿ ಕೊಯಮತ್ತೂರು ಜಿಲ್ಲೆ ಅಂತೀರಲ್ಲ ಅಂತ ನಮ್ಮನ್ನೇ ಪ್ರಶ್ನೆ ಮಾಡಿ ಕೇಳಿದ್ರು. ಆವತ್ತಿನ ದಿನಕ್ಕೆ ಅದು ಕೊಯಮತ್ತೂರು ಜಿಲ್ಲೆ ಅಂತೆ ಆ ಪ್ರಾಂತ್ಯದಲ್ಲಿ ಆವತ್ತಿನ ದಿನ. ಅದನ್ನ ಇವತ್ತು ನಮ್ಮ ಮೈಸೂರು ಜಿಲ್ಲೆ ತಗೊಂಡೋಗಿ ಚಾಮರಾಜನಗರ ಜಿಲ್ಲೆ ಯಾವ ರೀತಿ ಮಾಡಿದಾರೋ ಹಾಗೇನೆ ಕೊಯಮತ್ತೂರು ಜಿಲ್ಲೆ ತಗೊಂಡು ಬಂದು ಇವತ್ತು ನಮ್ಮ ಚಾಮರಾಜನಗರ ಜಿಲ್ಲೆ ಅಂತ ನಾವು ಸಿದ್ದಪ್ಪಾಜಿ ಅವ್ರನ್ನ ಇವತ್ತು ನಾವು ಕರಿತೀವಿ. ನಮ್ಮನ್ನೇ ಎಷ್ಟೋ ಜನ ಕೇಳ್ತಾರೆ, ನೀವು ಚಾಮರಾಜನಗರ ಜಿಲ್ಲೆ ಚಿಕ್ಕಲ್ಲೂರು ಕೊಳ್ಳೇಗಾಲ ತಾಲೂಕು ತಗೊಂಡೋಗಿ ನೀವು ಕೊಯಮತ್ತೂರು ಜಿಲ್ಲೆ ಅಂತಿರಲ್ಲ ಯಾವ ರೀತಿ? ಮೂಲ ಜಾನಪದ ಆವತ್ತಿನ ದಿನ 600-700 ವರ್ಷಗಳಿಂದ ಹಾಡ್ಕೊಂಡು ಬಂದಿರುವಂಥ ಕಲೆ ಆವತ್ತಿನ ದಿನ ಕೊಯಮತ್ತೂರು ಜಿಲ್ಲೆ ಆಗಿತ್ತಂತೆ. ಅದೆಲ್ಲ ತಮಿಳುನಾಡು ಸರ್ಕಾರವಂತೆ, ತಮಿಳು ರಾಜ್ಯ. ಇತ್ತೀಚೆಗೆ ಅದನ್ನು ನಾವು ಈ ರೀತಿಯಾಗಿ ನಾವು ಚಾಮರಾಜನಗರ ಜಿಲ್ಲೆ ಮಾಡ್ಕೊಂಡಿದ್ದೀವಿ. ಹಾಗೆ ಮಂಟ್ಯ ಸ್ವಾಮಿ ಮಹಾಕಾವ್ಯ ಬರ್ತಾ ಸತತವಾಗಿ 4 ರಾತ್ರಿಗಳು ಸತತವಾಗಿ ಆಡ್ತಕ್ಕಂಥ ಕಥೆ. ಮನೆ ಮಾದೇಶ್ವರ ಸ್ವಾಮಿ ಮಹಾಕಾವ್ಯ 7 ರಾತ್ರಿ ಕಥೆ. ಮಾದೇಶ್ವರು ಉತ್ತಮಾಪುರ ಅಂತಕ್ಕಂಥ ಗ್ರಾಮದಲ್ಲಿ ಹುಟ್ಟಿ ಅವರು 777 ಮಠಗಳನ್ನ ಸಂಚಾರ ಮಾಡಿಕೊಂಡು ಸುತ್ತೂರು ಮಠ ಸುಖ ಅನ್ಕೊಂಡು ಬಂದು ಸುತ್ತೂರು ಮಠದಲ್ಲಿ ಸ್ವಾಮಿ ಚಾಕ್ರಿ ಕೇಳುವಾಗ, ಚಾಕ್ರಿ ಅಂದ್ರೆ ನಿಮ್ಮ ಮಠದಲ್ಲಿ ನಮ್ಗೊಂದು ಕೆಲಸ ಕೊಡಿ ಬುದ್ಧಿ ಅಂತ. ಅಯ್ಯ ನಮ್ಮ ಮಠದಲ್ಲಿ ಯಾವ ಕೆಲಸನೂ ನೋಡಪ್ಪ ಚಾಕ್ರಿ ಕಾಲಿಲ್ಲ ಕಣಪ್ಪ, ರಬ್ಬಳಿಗೆ ಬೀಸೋ ಕೆಲಸ, ದನ ಕಾಯೋ ಕೆಲಸ, 2 ಕೆಲಸ ಮಾತ್ರ ಉಳಿದದು ನೋಡಪ್ಪ. ಈ ಸ್ವಾಮಿ ಮಹಿಮೆ ತಿಳಿದಿರಿ. ಅವ್ರು ರಾಗಿ ಬೀಸುವಂಥ ಚಾಕ್ರಿ ಮತ್ತು ದನ ಮೇಯಿಸುವಂಥ ಚಾಕ್ರಿ ಕೊಟ್ಟಾಗ ಅದೆರಡು ಕೆಲಸ ಒಪ್ಕೊಂಡು ಸ್ವಾಮಿ ಅವರು ದನ ಕಾಯ್ಕೊಂಡು ಮುಸ್ಸಂಜೆ ಹೊತ್ತು ರಾಗಿ ಕಲ್ಲು ಮುಂದೆ ಹೋಗಿ ಕುಂತ್ಕೊಂಡ್ರೆ ಅವ್ರು ಕಲ್ತಿರ್ತಕ್ಕಂಥ ಅಥರ್ವವೇದ, ಸಮಯವೇದ, ಋಗ್ವೇದ, ಯಜುರ್ವೇದ ಅದು ಇವತ್ತಿನ ದಿನ ವೇದಗಳಂತಾರೆ. ಆವತ್ತಿನ ದಿನವೇ ಅವತ್ತು ಸಕಲ ವಿದ್ಯೆ ಪಾರಂಗತರಾದ್ರಂತೆ ಶ್ರೀಶೈಲ ಪರ್ವತದ ವ್ಯಾಘ್ರಾನಂದ ಮುನಿಗಳಿಂದ ಎಲ್ಲಾ ವಿದ್ಯೆನೂ ಕಲ್ತ್ಕೊಂಡು ಬಂದಂತೆ. ವ್ಯಾಘ್ರಾನಂದ ಮುನಿಗಳಂತಂದ್ರೆ ವ್ಯಾಘ್ರ ಅಂದ್ರೆ ಹುಲಿ, ಮುನಿ ಅಂದ್ರೆ ಮಾನವ, ಮುಖ ಮಾತ್ರ ಮಾನವ ರೂಪಂತೆ, ಕೈ ಕಾಲೆಲ್ಲ ಅವರಿಗೆ ಹುಲಿ ಆಕಾರ ಇತ್ತಂತೆ ಸ್ವಾಮಿಯವರಿಗೆ. ಅವ್ರ ಹತ್ರ ಎಲ್ಲಾ ವಿದ್ಯೆನೂ ಕಲ್ತ್ಕೊಂಡು ಸ್ವಾಮಿ ರಾಗಿ ಕಲ್ಲು ಮುಂದೆ ಹೋಗಿ ಕುಂತ್ಕೊಂಡು ಒಂದ್ಸಲ ಕೈಯ ಎತ್ತಿ ತೋರಿದ ಕೂಡಲೇ ರಾಗಿ ಕಲ್ಲು ತನ್ನಷ್ಟು ತಾನೇ ಗಿರಿಗಿರಿನಿ ತಿರುಗಿ ಅವ್ರು ಕೊಟ್ಟಿರ್ತಕ್ಕಂಥ ಎಡೆಗೆ ತುಂಬ ರಾಗಿನ ಕ್ಷಣ ಮಾತ್ರದಲ್ಲಿ ಬೀಸಿ ಅಸಿಸ್ಟ್ ಮಾಡಿಸ್ತಾರಂತೆ. ಅದಕ್ಕೆ ಉದಾಹರಣೆ ಒಂದೊಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ಇವತ್ತು ಯಾರು ಮನುಷ್ಯರಿಗೆ ಹಾವು ಕಚ್ಚಿಬಿಟ್ರೆ, ಹಾವು ಕಚ್ಚಿದವ್ರು ಯಾರು ಪಂಡಿತ ವಿದ್ವಾಂಸರು, ವಿದ್ಯೆಯನ್ನು ಕಲ್ತಿರ್ತಕ್ಕಂಥವ್ರು, ಮಂತ್ರ ಹಾಕುವಂಥ ವಿದ್ಯಾವಂತರು, ಅವ್ರು ಹೋಗಿ ಆ ಕಚ್ಚದಂಥ ಜಾಗದಲ್ಲಿ ಒಂದು ಸುಣ್ಣನೋ ಅಥವಾ ಏನೋ ಹಾಕಿ ಬೇವಿನ ಸೊಪ್ಪು ತಗೊಂಡು ಮಂತ್ರ ಹಾಕ್ತಿದ್ರೆ ವಿಷ ಇರೋದು ನೋಡಿದ್ರೆ ನರದೊಳಗೆ, ಶರೀರದಲ್ಲಿ ಹೋಗಂತ ವಿಷನ ಬರೀ ಮಂತ್ರದಲ್ಲಿ ಕೆಳಮುಖನಾಗಿ ಇಳಿಸ್ತಾರಲ್ಲ, ಆ ಮಂತ್ರದಲ್ಲಿ ಏನಿದೆ ಶಕ್ತಿ. ಮಂತ್ರದ ಚೌಳು ಕಚ್ಚದವರಿಗೆ ಆಗಲಿ, ಹಾವು ಕಚ್ಚದವರಿಗೆ ಆಗಲಿ, ಈ ರೀತಿ ಮಂತ್ರ ಹಾಕಿ ವಿಷ ಮೇಲಕ್ಕೆ ಹೋಗದೆ ಇದ್ದ ರೀತಿ ಕೆಳಮುಖನಾಗಿ ಆ ಮಂತ್ರದಲ್ಲಿ ಇಳಿಸ್ತಾರೆ. ಅದೇ ರೀತಿ ಅವತ್ತು ಸ್ವಾಮಿಯವರು ಮಾಡಿರ್ತಕ್ಕಂಥದ್ದು ಮಹಾಮಹಿಮ ಮಾಡಿರ್ತಕ್ಕಂಥ ಮಹಿಮೆ. ಮಾದೇಶ್ವರರು ರಾಗಿ ಕಲ್ಲು ತನ್ನಷ್ಟು ತಾನೇ ತಿರುಗುವ ರೀತಿ ಅವರು ರಾಗಿಯನ್ನು ಕ್ಷಣ ಮಾತ್ರದಲ್ಲಿ ಬೀಸಿದ ನಂತರ ಈ ಸುತ್ತೂರು ಮಠದಲ್ಲಿ ನಮ್ಗೆ ಸುಖ ದೊರಕಲಿಲ್ಲ ಅಂತೇಳಿ ಸ್ವಾಮಿ ಸುತ್ತೂರು ಮಠಕ್ಕೆ ಶಾಪ ಕೊಟ್ರಂತೆ. ಏನಂತ? ಕಪಿಲಾ ನದಿಯ ನೀರು ಹುಕ್ಕಿ ಹರಿದು ಬಂದರು ತೆಗೆದು ಮಾಡಿದ್ದ, ಹತ್ತೂರಿಗೆ ಹೋಗಿ ನೀರು ತುಂಬ್ಕೊಂಡ್ರು, ಈ ಸುತ್ತೂರು ಮಾತ್ರ ನೀರು ಹತ್ತದೆ ಹೋಗಲಿ ಅಂತ ಅವ್ರು ಶಾಪ ಕೊಟ್ರಂತೆ. ಕಾರಣ ಯಾಕೆ? ಈ ಸುತ್ತೂರೊಳಗೆ ಏನಾದ್ರು ಮಠದೊಳಗೆ ಏನಾದ್ರು ನೀರು ನುಗ್ಗಿ ನಾನು ರಾಗಿ ಬೀಸಿದಂಥ ರಾಗಿ ಕಲ್ಲೇನಾದ್ರು ಒಳಗೊಳಗೆ ಕೊಚ್ಕೊಂಡ್ಬಿಟ್ಟು ಹೋದ್ರೆ ನಾನು ಬಂದು ರಾಗಿ ಬೀಸಿದ ಅನ್ನೋ ಸತ್ಯ ಇವತ್ತಿಗೆ ಅಳಿಸೋಯ್ತದೆ. ಇದು ನಿರಂತರವಾಗಿ ಈ ರಾಗಿ ಕಲ್ಲು ಈ ಸುತ್ತೂರು ಮಠದಲ್ಲಿ ಬಿದ್ದಿರಬೇಕಾದ್ರೆ ಈ ರಾಗಿ ಕಲ್ಲಿಗೆ ಇದು ಇಲ್ಲೇ ಇರಬೇಕು, ಈ ಸುತ್ತೂರು ಮಾತ್ರ ನೀರು ಯಾವತ್ತೂ ಒತ್ತದೇ ಇರಲಿ ಅಂತ ಅವರು ಶಾಪ ಕೊಟ್ಟರು ಅಂತ ಹೇಳ್ತಾರೆ ಜಾನಪದ ಕಥೆಯಲ್ಲಿ. ಹಾಗೆಯೇ ಸುಮಾರು ಇದಕ್ಕೊಂದು 5-6-7 ವರ್ಷಗಳ ಹಿಂದೆ ಈ ಕಪಿಲಾವಲೆ ನದಿ ಬಂದು 16 ಕಾಲ ಮಂಟಪ ಮುಳುಗೋಗಿ ಈ ಕಪಿಲಾ ನದಿಯ ನೀರು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಭಾಗದ ತನಕ ಹೋಗಿ ನೀರು ತುಂಬಿಕೊಂಡಿತ್ತು. ಆದರೂ
ಈ ಕಪಿಲಾ ನದಿಯ ನೀರು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಇರೋದು ಯಾವ ಸ್ಥಳದಲ್ಲಿ, ಅಲ್ಲಿ ತನಕ ನೀರು ಹೋಗಿದ್ದಂತ ನೀರು ಈ ಸುತ್ತೂರಿನಲ್ಲಿ ಇರ್ತಕ್ಕಂಥ ಮಠ, ಆ ಮನೆ ಕಾಣುವಷ್ಟರಲ್ಲಿ ಮಠ ಇದೆ, ಇಷ್ಟರಲ್ಲೇ ಹೊಳೆ ಇದೆ, ಇಲ್ಲಿರುವಂತ ಹೊಳೆ ನೀರು ಆ ಮಠಕ್ಕೆ ಹತ್ತಲಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ತಾರೆ. ಇದೇ ಸಾಕ್ಷಿ ಅಂತ ಹೇಳ್ತಾರೆ. ಆಗ ಸುತ್ತೂರು ಮಠಕ್ಕೆ ಸ್ವಾಮಿ ಅವರು ಶಾಪ ಕೊಟ್ಟು ಆನಂತರ ಕುಂತೂರು ಮಠಕ್ಕೆ ಬಂದು ಸೇರ್ತಾರೆ. ಕುಂತೂರು ಮಠದಲ್ಲಿ ಇರ್ತಕ್ಕಂಥ ಸ್ವಾಮಿಯವರು ಪ್ರಭುಲಿಂಗ ಸ್ವಾಮಿಗಳು. ಪ್ರಭುಲಿಂಗ ಸ್ವಾಮಿಗಳಿಗೆ ಅವರು ಪವಾಡ ಏನು ತೋರಿಸಿದ್ರು ಅಂತಂದ್ರೆ, ಕಲಿಯೂರು ಮುಳ್ಳು ರೈತರ ಜೊತೆ ಒಳಗೆ ಬಟ್ಟೆ ಚೆಂಡ ಆಟ ಆಡ್ಕೊಂಡು, ಗೆಜ್ಜೆ ಆಟ ಆಡ್ಕೊಂಡು, ಮುಸ್ಸಂಜೆ ಗಂಟೆ ಐಗಳ ಜೊತೆ ಆಟ ಪಾಠ ಆಡ್ಕೊಂಡು, ಮುಸ್ಸಂಜೆ ಆದ ಕೂಡಲೇ ಹಾವು, ಹಲ್ಲಿ, ಪಲ್ಲಿ ಇವೆಲ್ಲ ಇಟ್ಕೊಂಡೋಗಿ, ಗೊದ್ದೆ ಗುಸುಮಗಳನ್ನೆಲ್ಲ ಇಟ್ಕೊಂಡೋಗಿ, ನಾವು ಸಣ್ಣ ಸಣ್ಣದ್ರಲ್ಲಿ ಈ ತೆಂಗಿನಗರಿ ತಗೊಂಡೋಗಿ ಮುಂದ್ಗಡೆ ಅದನ್ನ ಕುಣಿಕೆ ಮಾಡ್ಬಿಟ್ಟು ಈ ಒಬ್ಬೆ ಒಳಗಿರ ಗೊದ್ದಗೋಗಿ ಅದ್ರ ಕತ್ತಲು ಸೇರಿಸಿ ಹಿಂಗೆ ಹಾಕಂದ್ರೆ, ಅದು ಕತ್ತರಿಸಿ ಹಾಕಂದ್ರೆ ಎಳ್ಕೊಂಬಂದು ಬೀದಿಲೆಲ್ಲ ಆಟ ಆಡ್ತಿದ್ವು ನಮ್ಮ ಸಣ್ಣದ್ರಲ್ಲಿ. ಇದೇ ರೀತಿ ಮಾದೇಶ್ವರು ಮಾಡಿರ್ತಕ್ಕಂಥದ್ದು. ಇದೇ ರೀತಿ ಅವರು ಹಾವು, ಚೋಳು, ಪಲ್ಲಿ, ಗೊದ್ದೆ ಗೋಪುಸುಂಬಗಳೆಲ್ಲ ಹಿಡ್ಕೊಂಡೋಗಿ ಮಾಲಿಗೆ ಮಡುವಿನಲ್ಲಿ ಹಾಕಿ ಬಗೆ ಬಗೆ ಹೂ ಪುಷ್ಪಗಳನ್ನ ಮಾಡಿ ಗುರುಗಳ ಪಾದ ಪೂಜೆಗೆ ಯಾವ ಹೂಗಳು ತಂದು ಕೊಟ್ಟರು. ಅವ್ರು ಕೊಟ್ಟಂತಹ ಹೂವು ಕುಂತೂರು ಮಠದ ಮಠವೆಲ್ಲ ಪವಿತ್ರವಾಗಿ ಘಮಘಮಿಸ್ತಿರುವಾಗ ಆಗ ಗುರುಗಳು ನೋಡ್ತಾರೆ, ಏನಪ್ಪ ಮಕ್ಕಳೇ, 100 ಜನ ಶಿಷ್ಯಂದಿರಿದ್ದೀರ ನನ್ನ ಬಳಿಯಲ್ಲಿ, ನೀವತ್ತು ಈ ನಿನ್ನೆ ಮೊನ್ನೆ ಬಂದ ಬಾಲಕ ಇಂಥ ಹೂಗಳು ತಂದವನೇ, ನೀವು ಅಷ್ಟು ದಿನಗಳಿಂದ ಹೂ ಸೇವೆ ಮಾಡ್ತಾ ಇದ್ದೀರಾ, ಇಂಥ ಹೂಗಳನ್ನ ನೀವು ಒಂದಿನ ತಂದು ಕೊಡ್ಲಿಲ್ವಲ್ಲ ಅಂತೇಳಿ ಗುರುಗಳು ಯಾವಾಗ ಹೇಳಿದ್ರು, ಇವನ್ನೆಲ್ಲೋ ಹೂ ತರ್ತಾನೆ ನೋಡ್ಬೇಕಲ್ಲ ಅಂತ ಕಾದು ಕುಂತ್ರಂತೆ ಮಕ್ಕಳೆಲ್ಲ. ಆವಾಗ ಇವ್ರು ಕಲಿಯೂರು ಮುಳ್ಳು ರೈತರ ಜೊತೆ ಒಳಗೆ ಆಟ ಆಡ್ಕೊಂಡು, ಒಬ್ಬೆ ಮನೆ ಒಳಗಿನ ಹಾವು, ಚೌಳು, ಪಲ್ಲಿ ಹೊಡ್ಕೊಂಡು ಹೋಗಿ ಮಾಲಿಗೆ ಮಡುವಿನಲ್ಲಿ ಮುಳುಗಿಸಿ ಬಗೆ ಬಗೆ ಹೂಗಳನ್ನ ಮಾಡ್ಕೊಂಡು ಹೋಗ್ತಕ್ಕಂಥದ್ದನ್ನ ಕಂಡು ಗುರುಗಳಿಗೆ ಚಾಡಿ ಹೇಳಿದ್ರಂತೆ, ಗುರುವೇ ಇವನು ಯಾವನು ಮಾಯಾವಿ ಬಂದು ಮಠ ಸೇರ್ಕೊಂಡವನೇ, ಇವನು ಹೂಗಳ ತರಲ್ಲ, ಕಲಿಯೂರು ಮುಳ್ಳು ರೈತರ ಜೊತೆ ಒಳಗೆ ಬಟ್ಟೆ ಚೆಂಡ ಆಟ ಆಡೋದನ್ನ ನಾವೇ ಕಣ್ಣಲ್ಲಿ ನೋಡಿದ್ವು. ಹಾವು ಚೌಳು ಹಿಡ್ಕೊಂಡು ಹೋಗಿ ಮಾಲಿಗೆ ಮಡುವಿನಲ್ಲಿ ಹಾಕಿ ಬಗೆ ಬಗೆ ಹೂಗಳು ಮಾಡ್ತಾವನೆ, ಗುರುಗಳೇ ಇವನ್ನ ನೀವು ನೆಂಬೆಯಾಡಿ ಅಂತ ಯಾವಾಗ ಚಾಡಿ ಹೇಳಿದ್ರು, ಆಗ ತಮ್ಮ ಏಕ ದೃಷ್ಟಿಯೊಳಗೆ ನೋಡಿದ್ರಂತೆ ಗುರುಗಳು. ಏನಿ ಮಕ್ಕಳಿಗೆ ಹೇಳ್ತವ್ರಲ್ಲ ಅಂತ ಅವ್ರ ಕಣ್ಣಲ್ಲಿ ನೋಡುವಾಗ ಈ ಮೈಕಾರ ಮಾಡ್ಕೊಂಡು ಹೋಗಿರೋ ಮೈ ಮೇ ಗುರುಗಳ ಗರ್ವಾಯ್ತಂತೆ. ಓಹೋ, ನಾವೇ ಕುಂತೂರು ಮಠದಲ್ಲಿ ಶರಣರು ಅಂತಿದ್ವು, ನಾವಲ್ಲ, ನಮಗಿಂತಲೂ ಒಂದು ಭಾಗ ಇವರೇ ದೊಡ್ಡವರು ಅಂತೇಳಿ ಯಾವಾಗ ಕುಂತೂರು ಮಠದಲ್ಲಿ ಇವ್ರನ್ನ ಪೀಠಾಧಿಕಾರಿಗಳಾಗಿ ಬಿಟ್ರು, ಗುರುವಿಗೆ ಗುಲಾಮನಾಗಬೇಕೇ ಹೊರತು ನಾನು ಗುರು ಇರುವಂತ ಸ್ಥಳದಲ್ಲಿ ನಾನು ಕುಂತ್ಕೊಳ್ಬಾರ್ದು, ನಾನು ಈ ಧರೆ ಮೇಲೆ ಹುಟ್ಟಿರ್ತಕ್ಕಂಥದ್ದು ಶ್ರವಣ ಸಂಹಾರ ಮಾಡೋದಕ್ಕೋಸ್ಕರವಾಗಿ ನಾನು ಉತ್ತರ ದೇಶದ ಉತ್ತಮಾಪುರ ಎಂಬ ಗ್ರಾಮದ ಉತ್ತರಾಜಮ್ಮನವರ ಮಗನಾಗಿ ಶಿವದಾಸಪ್ಪನವರ ತಂದೆಯಾಗಿ ಪಡ್ಕೊಂಡು ಶ್ರೀಶೈಲ ಪರ್ವತದ ವ್ಯಾಘ್ರಹಾನಂದ ಮುನಿಗಳಿಂದ ನಾನು ಸಕಲ ವಿದ್ಯೆ ಪಾರಂಗತನಾಗಿ ಕುಂತೂರು ಮಠದಲ್ಲಿ ನಾನು ಬಂದು ಸೇರ್ಕೊಂಡಿದ್ದೀನಿ. ಇನ್ನು ಯಾವಾಗ ಈ ಕುಂತೂರು ಮಠದಲ್ಲಿ ಸ್ವಾಮಿಗಳ ಪವಾಡ ಗೊತ್ತಾಗೋಯ್ತೋ, ಸುತ್ತಮುತ್ತಲಿ ಜನಗಳೆಲ್ಲ ಗುರುಗಳ ಪಾದ ಬಿಟ್ಬಿಟ್ರು, ದೊಡ್ಡವ್ರ ಪಾದ ಬಿಟ್ರು, ಚಿಕ್ಕವ್ರ ಪಾದ ಹಿಡ್ಕೊಂಡ್ರು. ಗುರುಗಳನ್ನೇ ಇವರು ಈ ರೀತಿ ಮರಳು ಮಾಡಬೇಕಾದ್ರೆ ಇವ್ರು ಎಂತ ಶರಣರಪ್ಪ ಅಂತ ಗುರುಗಳನ್ನ ಬಿಟ್ಬಿಟ್ಟು ಯಾವಾಗ ಮಾಹಿಕಾರ್ಮ ಈ ಮರದೇವ್ರ ಪಾದ ಹಿಡ್ಕೊಂಡ್ರು, ಆಗ ಸ್ವಾಮಿಗೆ ಆವಾಗ ಮನಸ್ಸು ಒಪ್ಪಲಿಲ್ವಂತೆ. ಗುರುವಿರುವಂಥ ಸ್ಥಾನದಲ್ಲಿ ನಾನು ಗುರುಗಳಿಗಿಂತ ಹೆಚ್ಚಿನ ಸೇವೆ ತಗೊಳತ್ತು ನನ್ನಲ್ಲಿ ಸರಿ ಇಲ್ಲ ಅಂತ ಸ್ವಾಮಿಯವರು ಅನಂತರ ಕುಂತೂರು ಮಠವನ್ನು ಬಿಟ್ಟು ಅವರು ಮೂಡ್ಲಮಲೆ ಕೈಲಾಸಕ್ಕೆ ಅವರು ಏಕಾಂಗಿ ಆಗೋದ್ರು ಅಂತಂತಂದ್ರೆ, ಹೆಣ್ಣುವನ್ನ ಜಾತಿನೇ ಮರೆತು ಬಂದವ್ರೆ. ಕನ್ಯವೆಂಬ ಕೈಲಾಸವನ್ನು ಮರೆತು ಗಿರಿಜೆಂಬ ಕಲ್ಯಾಣವ ತೊರೆದು ಹೆಣ್ಣೆಂಬ ಜಾತಿ ಕಣ್ಣೆತ್ತಿ ನೋಡಬಾರ್ದು, ಬಳೆಯ ಸದ್ದನ್ನು ಕಿವಿಯಲ್ಲಿ ಕೇಳಬಾರ್ದು, ಕರಿತರ ಜಾತಿ ಕಣ್ಣೆತ್ತಿ ನೋಡಬಾರ್ದು ಅಂತ ಹೇಳಿ ಕುಂತೂರು ಮಠವನ್ನು ಬಿಟ್ಟು ಮೂಡ್ಲಮಲೆ ಕೈಲಾಸಕ್ಕೆ ಹೋಗ್ತಕ್ಕಂಥ ಮೈಕಾರ, ಹಾನುಮಲೆ, ಜೇನುಮಲೆ, ಗುಂಜುಮಲೆ, ಗುನುಗುಂಜುಮಲೆ, ಕಡದಮಲೆ, ಕಂಬತ್ತು ಮಲೆ, ಈಬೂತಿ ಮಲೆ, ರುದ್ರಾಕ್ಷ ಮಲೆ, ಭದ್ರಾಕ್ಷ ಮಲೆ, ಮಾಂತ ಮಲೆ, ಲಿಂಗಮಲೆ, ಮಹೇಂದ್ರ ಮಲೆ, ಪರ್ವತ ಮಲೆ, ನಾಗಮಲೆ, ನಡುಮಲೆ, ಶ್ರೀಮಲೆ, ಆಸರೆಗಲ್ ಮಲೆ, ನೇಸ್ಕಾರ್, ಕುಂಗರ್ನಾಡು, ಕೊಯಮತ್ತೂರು ದೇಶ, ಬೇಡದಪ್ಪನ ಕಣಿವೆ, ಸೀಗೆ ಶ್ರೀಗಂಧ, ಕತ್ತರಿಸೋದು ಕಡುವಾರ, ಉತ್ತರಿಸೋದು ಬಡುವಾರ, ಮೂರು ಕುಡಿದು ಕೋಬು, ಮುಸ್ಲಿಂ ಬೇಡ ನಾದಿ, ಬೆಜ್ಜೆಲಟ್ಟಿ ಮನ ಸಾಲು, ಶಂಪ್ರಾಜು ಗುತ್ತಿ, ಪೊನ್ನಾಚಿ ನಾಡು, ಗೇಣಗಳ ಹಾದಿ, ಕಚ್ಚುವ ಸರಪುಗಳು ಎತ್ಕೊಂಡು ಹೋಗೋ ಗಂಡುರಿಗಳು, ಹಿಂಡು ಆನೆಗಳು, ಕಾಡೆಮ್ಮೆಗಳು, ಕಾಡು ಪಾರ್ವಣದಕ್ಕೆ ಕಣ್ಣಿನ ಮೇಲೆ ಮರಿದುಂಬಿಗಳು ವಾಸ ಮಾಡ್ಕೊಂಡಿರ್ತಕ್ಕಂಥ ಜಾಗದಲ್ಲಿ ಹೋಗಿ ಸೋಲಗರು ಮತ್ತು ಬೇಡ್ರು ಗುಂಪಿನಲ್ಲಿ ಹೋಗಿ ಅವ್ರು ಸೇರ್ಕೊಂಡು ಆ ಸೋಲಗರು ಮತ್ತು ಬೇಡ್ರು ಬಿಲ್ಲು ಬಾರ ಹಿಡ್ಕೊಂಡು ಮೊಲ ಹೊಡೆಯೋದು, ಜಿಂಕೆ ಹೊಡೆಯೋದು, ಕಡಿಮೆ ಹೊಡೆದು ತಿನ್ನೋರನ್ನ ಕಂಡು, ಅಯ್ಯೋ ನಿಮ್ಗೆ ಯಾಕೆ ಜೀವ ಇದೆಯೋ ಹಂಗೆ ಅದಕ್ಕೊಂದು ಜೀವ ಕಂಡ್ರಯ್ಯ, ನೀವು ಯಾಕಯ್ಯ ಈ ಪ್ರಾಣಿ ಹಿಂಸೆ ಮಾಡ್ತಾ ಇದ್ದೀರಾ, ಈ ಪ್ರಾಣಿ ಕೊಡಬೇಡಿ, ಕಂದ ಮೂಲಾದಿಗಳನ್ನ ತಿಂದು ಬದುಕಿ ಬನ್ನಿ, ನಿಮ್ಮೆಲ್ಲರಿಗೂ ನಾನು ಈ ರುದ್ರಾಕ್ಷಮಣಿಯ ಕಾಯಿ ಕಟ್ಟಿ ಆವತ್ತಿನ 12ನೇ ಶತಮಾನದಲ್ಲಿ ಬಸವಣ್ಣವರು ಎಲ್ಲರ ಕತ್ಕು ಲಿಂಗ ಕಟ್ಟಿ ಶಿವಭಕ್ತರು ಮಾಡಿದ್ರು. ನಿಮ್ಮೆಲ್ಲರ ಕತ್ಕು ನಾನು ರುದ್ರಾಕ್ಷಿ ಕಾಯಿ ಕಟ್ಟಿ ನಿಮ್ಮ ಕಂದಮೂಲಾದಿಗಳನ್ನು ತಿಂದು ವಾಸ ಮಾಡುವ ಹಾಗೆ ನಾ ಮಾಡ್ತೀನಿ, ನೀವು ಕಂದಮೂಲಾದಿ ತಿನ್ನಿ, ಮಾಂಸಾಹಾರವನ್ನು ಬಿಡಿ ಅಂತ ಹೇಳಿ ಅವ್ರು ಕಟ್ಕೊಟ್ರು. ಈ ರುದ್ರಾಕ್ಷಿ ಕಾಯಿ ಕತ್ತಿಗೆ ಆ ಸೋಲಗರು ಮತ್ತು ಬೇಡರು ಕಟ್ಟಿದಂತ ಈ ರುದ್ರಾಕ್ಷಿ ಕಾಯಿ ಇದೇ ನಿಮ್ಮ ಕತ್ತಲ್ಲಿ ಲಿಂಗ ಅಂತ ತಿಳ್ಕೊಳ್ಳಿ ಅಂತ ಯಾವಾಗ ಅವ್ರಿಗೆ ಆಜ್ಞೆ ಕೊಟ್ಟರು,
ಆವಾಗ ಅವರೆಲ್ಲ ಮಾಂಸಾಹಾರವನ್ನು ತ್ಯಜಿಸಿದ್ರು, ಹೇಳಿದವ್ರ ಮಾತು ಕೇಳಿದ್ರು ಆವತ್ತಿನ ದಿನದಲ್ಲಿ. ಆವಾಗ ಅವರೆಲ್ಲರೂ ಮಹದೇಶ್ವರನಿಗೆ ಒಕ್ಕಲಾದ್ರು. ಅದಕ್ಕೆ ಸೋಲಿದ್ರು. ಈ ಕಾರೆಂಬ ಕತ್ತಲು ಜೋರೆಂಬ ಮಳೆ ಸುರಿತಾ ಇದೆಯಲ್ಲಪ್ಪ, ಈ ಸ್ವಾಮಿಗಳು ನಮಗೆಲ್ಲರಿಗೂ ತಿಳುವಳಿಕೆ ಕೊಟ್ಟಂತ ಸ್ವಾಮಿ ಅವರು ಮಳೆಯಲ್ಲಿ ನೆನೀತಾ ಇದಾರಲ್ಲ, ಈ ಸ್ವಾಮಿಗಳು ನೆನೆಸಬಾರ್ದು ಅಂತೇಳಿ ಸೋಲಗರೆಲ್ಲ ಕಾಡೊಳಕ್ಕೆ ಹೋಗಿ ಬಿದಿರುಗಳನ್ನ ತರ್ಕ ಬಂದು ಕಾಡಂಚಿ ಕುಯ್ಕ ಬಂದು ಅವರು ಕಟ್ಟಿ ಕೊಟ್ಟರು ಸೋಲಗರ ಮನೆ. ಆ ಸೋಲಗರು ಕಟ್ಕೊಟ್ಟು ಮನೆಯ ಇವತ್ತು ಸಾಲೂರು ಮಠ. ಅವತ್ತು ಯಾರು ಸಾಲೂರು ಮಠ ಕಟ್ಕೊಂಡು ಒಬ್ರು ಇರಲಿಲ್ಲ. ಅಲ್ಲಿ ಸಾಲು ಊರುಗಳು ಕಟ್ಕೊಂಡು ಊರು ಕೇರಿ ಕಟ್ಕೊಂಡು ಕಾಡೊಳಗೆ ಯಾರು ಇರಲಿಲ್ಲ ಜನ. ಸೋಲಗರು ಕಟ್ಕೊಟ್ಟು ಮನೆಯ ಇವತ್ತು ಸಾಲೂರು ಮಠ ಅಂತ ಇವತ್ತು ಅದನ್ನ ನಾಮಕರಣ ಮಾಡ್ಕೊಂಡು ಇವತ್ತು ಅಲ್ಲಿ ಬೆಡ್ದಲ್ಲವ್ರೆ. 7 ರಾತ್ರಿ ಸತತವಾಗಂತ ಕತೆ, ಬೇವನಟ್ಟಿ ಕಾಳಮ್ಮನ ಕತೆ, ಸಟ್ಟಿ ಸರ್ಗೂರಪ್ಪನ ಕತೆ, ಹಾಲಂಬೋಡಿ ಜುಂಜಗಳು ನೌಕಲ್ ಪಡ್ಕೊಂಡು ಸ್ವಾಮಿ ಗುಡಿ ಕಟ್ಸ್ಕೊಂಡಂತ ಕತೆ, ಈ ಕೇರಿ ದೇವಮ್ಮ ಮಾದಪ್ಪನ ಬಿಸಿದ ಕತೆ ಮಾಡಿಕದ ಕತೆ, ಇದೆಲ್ಲ ಸತತವಾಗಿ ಆವತ್ತಿನ ದಿನ ದೀಪದ ಬೆಳಕಲ್ಲಿ ನಮ್ಮ ಗುರುಗಳು ಕರ್ಕೊಂಡು ಹಳ್ಳಹಳ್ಳಿ ಒಳಗೆ ಆವತ್ತು ಬೆಳೆ ಕಡಿಮೆ, ಊಟ ಸಿಗ್ತಿರ್ಲಿಲ್ಲ. ಇಟ್ಟಿಗೆ ಸಲುವಾಗಿ ನಾವು ಈ ಪದ ಕಲ್ತದ್ದು. ಆವತ್ತಿನ ದಿನ ಕತೆ ಕಲ್ತಂತ ಕತೆ ಇವತ್ತು ಇದು ಮಹಾಕಾವ್ಯ ಕುಂತೈತಿ. ಇದನ್ನ ಕಲಿತಕ್ಕಂಥ ಪುಣ್ಯಾತ್ಮರು ಯಾರಿದ್ದಾರೋ, ಇದನ್ನ ಕಲಿತು ಉಳಿಸ್ಕೊಳ್ತಕ್ಕಂಥವ್ರು ಯಾರಿದ್ದಾರೋ ಅಂತ ಪುಣ್ಯಾತ್ಮರೇ ಮುಂದೆ ಅವರೇ ಶರಣರು. ಬಹಳ ಒಳ್ಳೆ ಕಲಿಸುವಂತ ಇದು ಆಸಕ್ತಿ ಕಲಿಸೋರು ನಾವಿದ್ದೀವಿ. ಇವತ್ತಿನ ದಿನ ಏನಾಗಿದೆ ಅಂದರೆ ಅದಕ್ಕೂ ನಾನು ನಮ್ಮ ತಿಮ್ಮೇಗೌಡರು ನಾನು ಉದಾಹರಣೆ ಕೊಡ್ತೀನಿ. ಅವತ್ತು ಹೊಟ್ಟೆಗೆ ಇಟ್ಟಿದ್ದೇನೆ ನಾವು ಪದ ಕಲ್ತ್ಕೊಂಡ್ರೆ ಸಾಕಲ್ಲಪ್ಪ, ಹೆಂಗೋ ಜೀವನಕ್ಕೊಂದು ಮಾರ್ಗ ಆಯ್ತದಲ್ಲ ಅಂತ ನಾವು ಕಷ್ಟಪಟ್ಟು ವಿದ್ಯೆ ಕಲ್ತವು. ಇವತ್ತಿನ ದಿನ ಜನಗಳಿಗೆ ಏನಂತಂದರೆ ನೋಡಿ, ಇವರು ಗುಂಡ್ಲಿಪೇಟೆಯಿಂದ ಆಚೆ ಕರ್ಕಲ್ ಮಾದಳ್ಳಿ ಅಂತ ನಮ್ಮ ಸಾಹೇಬ್ರು ಹೇಳಿದ್ರು, ನಿಮ್ಮ ಜೊತೆಲಿ ಯಾರನ್ನಾರು ಒಬ್ಬರು ಕರ್ಕೊಬಂದ್ಬಿಡಿ ಮಾದೇವ ಸ್ವಾಮಿ ಅಂತ ಹೇಳಿದ್ರು. ಇವತ್ತಿನ ದಿನ ನಮ್ಮ ಸಹಪಾಠಿಗಳು ಇವ್ರು ಏನು ತಿಳ್ಕೊಬಿಟ್ಟವ್ರೆ ಅಂದರೆ, ಕರ್ನಾಟಕ ಸರ್ಕಾರದವರು ಇವ್ರು ಎಲ್ರಿಗೂ ಪ್ರಶಸ್ತಿ ಕೊಡ್ತಾರೆ, ಇವ್ರಿಗೆಲ್ಲ ಬಹುಮಾನ ಕೊಡ್ತಾರೆ, ನಮ್ಮನ ಜೊತೆ ಸುಮ್ಮನೆ ಊಟಕ್ಕೊಂದು ಉಪ್ಪಿನಕಾಯಿ ಬಳಸ್ದಂಗೆ ನಮ್ಮ ಬಳಸ್ಕೊತಾರೆ, ಇವರು ಏನೇನೋ ದುಡ್ಡು ಕಾಸು ಮಸ್ತಾಗಿ ಇಸ್ಕೊಂತಾರೆ, ನಮಗೆ ಇವ್ರು ಏನೇನೂ ಕೊಡಲ್ಲ ಅಂತ ನಮ್ಮ ಸಹಪಾಠಿಗಳು ನಮ್ಮ ಜೊತೆಲಿ ಬರಲ್ಲ. ಅದರಲ್ಲೂ ಕರ್ತು ಅಂತಂದ್ರೆ 2,000 ಕೋಟಿ 3,000 ಕೋಟಿ ನಾವು ಬರ್ತೀವಿ, ಇಲ್ಲಾಂದ್ರೆ ನಾವು ಬರಲ್ಲ ಅಂತಾರೆ. ಒಂದು ಮೆಣಸು ಪದಾರ್ಥ ಆಗಲ್ಲ. ನಾವು ಜಾನಪದ ಹಾಡು ಹಾಡಿದಾಗ ಅವ್ರು ಕೋರಸ್ ಹಾಡಲೇಬೇಕು. ಇಂಥ ಕಲಾವಿದರು ಇವತ್ತಿನ ದುಡ್ಡುಗೋಸ್ಕರವಾಗಿ ಆಸೆ ಪಡ್ತಾರೆ ಹೊರತು ನಾವು ಕಲೆ ಕಲ್ತ್ಕೊಂಡು ಇವ್ರ ಜೊತೆಲಿ ನಾವು ಸೇರ್ಕೊಂಡು ನಾವು 6 ಕತೆ ಕಲ್ತ್ಕೊಂಡು ನಾವು ಉನ್ನತವಾಗಿ ನಾವು ಬಾಳ್ಬೇಕು ಅನ್ನೋದು ಛಲ ಯಾವ್ರಿಗೂ ತಗೊಂಡಿಲ್ಲ. ಇದ್ರಲ್ಲಿ ಆಗಿರ್ತಕ್ಕಂಥ ಇವತ್ತಿನ ಕಾಲದ ಪ್ರಪಂಚದ ವ್ಯವಹಾರ ಹೀಗಾಗೋಗಿದೆ. ಇದಿಷ್ಟೇ. ಇದು ಕರ್ನಾಟಕ ಸರ್ಕಾರದವರು ಜಾನಪದ ಕಲಾವಿದರಿಗೆ ಯಾರು ಒಂದು 4-5 ಹಾಡು ಬರ್ಕೊಂಡು ಕಲ್ತ್ಕೊಂಡಿರ್ತಕ್ಕಂಥವ್ರನ್ನ ಇವತ್ತು ಅಮೇರಿಕ ಕಳಗಿಸ್ತವ್ರೆ, ಲಂಡನ್ ಕಳಗಿಸ್ತವ್ರೆ, ಸಿಂಗಾಪುರ್ ಕಳಗಿಸ್ತವ್ರೆ. ಅವ್ರಿಗೆ ಏನೇನು ಗೊತ್ತೇ ಇರಲ್ಲ ಪಾಪ. ಏನಪ್ಪ ನೀನೇನೇ ಕಲಾವಿದ, ನಾನು ಇಂಥ ಜಾನಪದ ಕಲಾವಿದ, ಒಂದು ಹಾಡು ಅಂತಂತಾರೆ ಸಾಹೇಬ್ರು ಕೂತ್ಕೊಂಡು. ಅವರೆಲ್ಲ ಕಥೆನೂ ಕೇಳೋದಕ್ಕೆ ಅವ್ರಿಗೆ ಪುರ್ಸತ್ತಿಲ್ಲ. ಒಂದು ಹಾಡು ಅಂದಾಗ ಯಾವ್ದಾದ್ರು ಸರಿ ಇರೋ ಒಂದು ಹಾಡು ಆಡ್ಬಿಡ್ತಾರೆ. ಇವ್ರು ಚೆನ್ನಾಗಿ ಆಡ್ತಾನೆ, ಇವನು ಭಾರಿ ಉತ್ತಮವಾಗಿ ಆಡ್ತಾನೆ ಅಂತ ಅಂದ್ಬಿಟ್ಟು ಅವ್ರನ್ನ ಲಂಡನ್ಗೋ ಅಥವಾ ಅಮೇರಿಕಕ್ಕೋ ಅಥವಾ ಸಿಂಗಾಪುರ್ಗೋ ಕಳಿಸ್ತಾರೆ. ನಾನು ಒಂದ್ಸರಿ ಕೇಳಿದೆ, ಬುದ್ಧಿ ನಾನು ಮೂಲ ಜಾನಪದ ಸ್ವಾಮಿ, 42 ವರ್ಷದಿಂದ ನಾನು ಕಲೆ ಕಲ್ತ್ಕೊ ಬಂದಿದ್ದೀನಿ. ಯಾರೋ ಒಂದು ಮಾತಂದ್ರು, ಏನು ಮಾದೇವ ಸ್ವಾಮಿ ಮೂಲ ಜಾನಪದ ಕಲಾವಿದ, ನೀವು ಮೂಲವರೆಗೆ ಕುಂತೀರಿ, ಇಲ್ಲಿ ಯಾಕೆ ಬಂದಾರಿ ಅಂದ್ರು. ನೀವು ಮೂಲಲೇ ಇರಿ ಅಂದ್ರೆ ಅವ್ರಂಗೆ ನಾನು ಒಂದು ಬ್ಯಾಗ್ ತಗೊಳಕೊಂಡು ದಿನ ನಾನು ಸುತ್ತಾಡ್ತಾ ಅವ್ರು ಬೆನ್ನಿಂದ ಇದ್ರೆ ನಿನಗೂ ಅವಕಾಶ ಸಿಗುತ್ತೆ. ನೀನು ಯಾವುದೋ ಒಂದು ಮೂಲೆಯಲ್ಲಿ ಕುಂತಿರ್ತೀಯ, ನಾವು ಹುಡ್ಕೋದು, ನೀವಿಲ್ಲೇ ಹುಡ್ಕೊಂಬಂದು ತಡ್ಕೋದು ಅನ್ನೋ ಮಾತನ್ನ ಸ್ವಾಮಿಗಳು ಹೇಳಿದ್ರು. ನಾನು ಅಮೇರಿಕಕ್ಕೂ ಹೋದೆ, ನಾನು ಎಲ್ಲ ದೇಶಗಳಿಗೂ ಕರ್ಕೊಂಡು ಹೋದ್ರು. ನಾವು ಈ ಕಲೆನ ಕಲಿತು ಇವತ್ತು ಹೊಟ್ಟೆ ತುಂಬ ಅನ್ನ ಉಣ್ಕೊಂಡಿದ್ದೀವಿ. ನಾನು ಹೇಳೋದು ಇಷ್ಟೇ, ಯಾವ MBBS ಓದಿದ್ರು ನಿಮ್ಮ ಕೆಲಸ ಸಿಕ್ಕೋದು ಭಗವಂತನ ಕೃಪೆಯಿಂದ. ನೀವು ಓದೋರಿಗೆಲ್ಲ ಕೆಲಸ ಸಿಗಲ್ಲ. ನೀವು ಯಾರು ಆ ಸರಸ್ವತಿ ಅಂತಕ್ಕಂಥದ್ದು ಗಂಟ್ಲಲ್ಲಿ ಒಂದು ಚೂರು ಇದೆಯೋ ಅವ್ರು ನಿಮ್ಮ ಕೆಲಸಕ್ಕೆ ಅಂತ ರಾಜೀನಾಮೆ ಹೇಳಿ. ನನಗೂ ಮೇಟ್ರಿಕ್ ಕೆಲಸ ಬಂತು, SSLC ಪಾಸು 1973ರಲ್ಲಿ. ನನಗೂ ಮೇಟ್ರಿಕ್ ಕೆಲಸ ಬಂತು, ಪೊಲೀಸ್ ಕೆಲಸ ಬಂತು. ಯಾಕೋ ಮಾದಪ್ಪ ನನ್ನ ತಗೊಂಡಾಯ್ತಿಲ್ಲ. ಸೈನಿಕ ಪದವಿ ಪೂರ್ವ ಕಾಲೇಜು 2nd ಡಿವಿಷನ್ ಪೋಸ್ಟು ಎಲ್ಲಿ ಶಿವಮೊಗ್ಗದತ್ತ ಬಾರದೂರು ಅಂತ ಒಂದು ಊರು, ಭದ್ರಾವತಿ ಪಕ್ಕದಲ್ಲಿ. ಅಲ್ಲಿಗೆ ನನಗೆ ಕೆಲಸನೂ ಬಂತು, ಇಂಟ್ರೂ ಆರ್ಡ್ರೂ ತಗೊಂಡೆ. ನಾಳೆ ಬಪ್ಪ ನೀ ಕೆಲಸ ಜಾಯ್ನ್ ಆಗೋಂದ್ರು. ಬರ್ತಾ ನಾವೊಬ್ಬ ಹೊಂಟೋದ್ರೆ ನನ್ನ ತಾಯಿ, ನಮ್ಮಪ್ಪ, ನನ್ನ ತಮ್ಮದಿರು ಇವರು ಇಟ್ಟನ್ನು ತೂತಿನೆಲ್ಲ ತುಂಬ ಅವ್ರು ಯಾರಪ್ಪ ಸ್ವಾಮಿ. ನಾನು ಸ್ವಾರ್ಥ ಮುಂಡ ತಂಬೂರಿ, ಈ ತಂಬೂರಿ ತಗೊಳಕ್ಕೂ ನನ್ನಲ್ಲಿ ಯೋಗ್ಯತೆ ಇಲ್ಲ. ಒಂದು ಸ್ವಾರ್ಥ ಮುಂಡ ತಂಬೂರಿ, ಅದಕ್ಕೊಂದು ಯಾವನೋ ಚಟ್ಟದ ಆಲ್ಬುದ್ನಳ್ಳಿ, ನಮ್ಮ KM ದೊಡ್ಡಿ ಪಕ್ಕ ಆಲ್ಬುದ್ನಳ್ಳಿ ಯಾರೋ ಒಬ್ಬ ಅಮ್ಮನ ತಗೊಂಡೋಗಿದ್ರು, ಚಟ್ಟದ ಮರ ತಗೊಂಡೋಗಿ ಬಿದಿರು ಗೊಂಬೆ ಬಿದ್ದಿತ್ತು. ಅಲ್ಲಿ ಕಥೆಯಾದ ಕರ್ಕೊಂಡೋದ್ರು. ಆ ಬಿದಿರು ಗೊಂಬೆ ಎತ್ಕೊಬಂದು ಆ ಸ್ವಾರ್ಥ ಮುಂಡ ಒಳಗೆ ಅದು ಹಾಕೊಂಡೆ. ತಂತಿ ಇಲ್ಲ, ಈ ತಂತಿ ಎಲ್ಲಿ ಸಿಕ್ಕಂತೂ ಗೊತ್ತಿಲ್ಲ. ಒಂದು ಕೂಟ್ರಿ ಆಕ್ಸಿಲೇಟರ್ ವೈರ್ ಬಿದ್ದಿತ್ತು ಮುಡ್ತಿರಲ್ಲಿ, ಅದು ಹೊಡೆದು ತಂತಿ ಹಾಕೊಂಡೆ. ಆ ತಂತಿ ಹಾಕೊಂಡು ಈ ಗಗ್ರ ಇಲ್ಲ,
ಇದೆಲ್ಲ ಅಂಗಡಿಗೆ ಹೋಗಿ ಕೇಳ್ಕೊಂಡು 2 ಗಗ್ಗ ತಗೊಂಡು ಕೈಗೆ ಹಾಕೊಂಡು ಪ್ರಾರಂಭ ಮಾಡೋದು ಕತೆ ಇದು. ಆಮೇಲೆ ಈ ಮರತಂಬೂರಿ 850 ರೂಪಾಯಿ ಕೊಟ್ಟು ತಗೊಂಡೆ. ಇವತ್ತು ಈ ಮರತಂಬೂರಿ ತಗೋಬೇಕು ಅಂತಂದ್ರೆ 15,000ದಿಂದ 20,000 ರೂಪಾಯಿ ಆಗುತ್ತೆ. ತಂಬೂರಿ ಜೀವನ ಕತೆ ಒಂದು ಬುಕ್ನೇ ಮಾಡಬೇಕು ಅನ್ಕೊಂಡು ತೀರ್ಮಾನ ಮಾಡ್ಬಿಟ್ಟಿದ್ದೀವಿ. ಇದು ಆಪ್ ಮಾಡಬಾರ್ದ? ಹಾಂ, ಇದು ನನ್ನ ಜೀವನದ ಚರಿತ್ರೆ. ಇದು ಮುಂದಿನ ಪೀಳಿಗೆ ಜನಗಳಿಗೆ ಇದು ಮಾದರಿ ಆಗಬೇಕು. ನಮ್ಮ ಕಷ್ಟದಲ್ಲಿ ಯಾವ ರೀತಿ ಕತೆ ಕಲಿತು ಇವರು ಮುಂದೆ ಬಂದರು ಅನ್ನೋದಕ್ಕೆ ಇವತ್ತು ಮಲೆ ಮಾದೇಶ್ವರ ನಮ್ಮ ಚೆನ್ನಾಗಿಟ್ಟವ್ರಿ. ಇವತ್ತೊಂದು ಕಾರ್ಯಕ್ರಮ, ಇವತ್ತು ಆನೇಕಲ್ ಪಕ್ಕ ಯಾವುದೋ ಒಂದು ಹಳ್ಳಿಗೆ ಹೋಗ್ಬೇಕು, ನಾಗದೇವಕ್ಕನ ಹಳ್ಳಿ ಅಂತ 65,000 ರೂಪಾಯಿ ಪ್ರೋಗ್ರಾಮ್ ಒಪ್ಪಿರೋದು. ನಾನು ಸಹ ಪಾರ್ಟಿಗಳನ್ನೆಲ್ಲ ಕಳಿಸಿದ್ದೀನಿ. ಈಗ ನಾನು ಅಲ್ಲಿಗೆ ಹೋಗ್ಬೇಕು. ಹೌದು, 65,000 ರೂಪಾಯಿ. ನಾವು ಕಡೆಗಡಿಮೆಗೆ ಹೋಗಲ್ಲ. ನಾವು 15 ಜನ ಒಂದು ತಂಡನೇ ಹೋಗ್ತೀವಿ. ಒಬ್ಬೊಬ್ಬರು 3,000 ರೂಪಾಯಿ ಕೊಡಬೇಕು. ಅದರಲ್ಲಿ ಧ್ವನಿವರ್ಧಕನು ನಾವೇ ತಗೊಂಡು ಹೋಗ್ಬೇಕು, ಗಾಡಿ ಬಾಡಿಗೆನೂ ನಾವೇ ಕೊಟ್ಕೊಂಡು ಹೋಗ್ಬೇಕು. ಹೀಗಾಗಿ 65,000 ರೂಪಾಯಿ ಪ್ರೋಗ್ರಾಮ್ ಒಪ್ಪಿದ್ವಿ. ಎಲ್ರಿಗೂ 3,000 ರೂಪಾಯಿ ಕೊಡಬೇಕು. ಅದರಲ್ಲೂ ಲೇಡೀಸ್ ಹೋಗೋರಿಬ್ರು, ಅವ್ರಿಗೆ 3,500 ರೂಪಾಯಿ ಕೊಡಬೇಕು ಒಬ್ಬೊಬ್ಬರಿಗೆ. ಈ ರೀತಿ ಆಗಿದೆ. ಇವತ್ತು ಎಷ್ಟು ಗಂಟೆಗೆ? ಇವತ್ತು 6:30 ಗಂಟೆ ಅಲ್ಲಿ ಇರಬೇಕು ಅಂತವ್ರೆ. ಅಲ್ಲಿ ಗಂಟ ನನ್ನ ಅವಕಾಶ ಮಾಡಿ ಏನೇನು ಕೇಳಬೇಕು ಎಲ್ಲನೂ ಕೇಳ್ಕೊಬಿಡಿ. ಈ ಎಲ್ಲನೂ ಸಿಡ್ಲು ಗುಡ್ಲು ಹೊಡೆದಂಗೆ ತೆಗಿ. ಒಂದು ಕಡೆಯಿಂದ ಎಲ್ಲನೂ ಮಾತಾಡಿ ಬೀಸಾಕ್ಬಿಡ್ತೀನಿ ಅತ್ಲಾಗಿ. ಎಲ್ಲನೂ ಏನೇನು ಹಿಡ್ಕೊತೀರಿ, ಎಷ್ಟು ಹಿಡ್ಕೊಂಡ್ರೆ ಎಷ್ಟು ಹಿಡ್ಕೊಬಿಡಿ. ಈ ತಂಬೂರಿ ಒಳಗೆ ಆಡ್ತೀವಿ. ಅವರು ಮಹಾದೇವ ಸ್ವಾಮಿದು ಎಷ್ಟು ಕಷ್ಟ ಅಂದರೆ, ಸ್ವಾಮಿ ನಾ ಬಂದ್ಬಿಟ್ಲೆ ನಂಗೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತಾರೆ. ಹಾಡಕ್ಕೆ ಶುರು ಮಾಡಿದ್ರೆ ಮಾತ್ರ ಹಾಡಿನ ಜೊತೆಗೆ ಮುಳುಗಿ ಹೋಗ್ತಾರೆ. ಅಂತಹ ಅದ್ಭುತವಾದ ಕಲಾವಿದರು. ಎಂಥ ಕಲಾವಿದರು ಅಂದರೆ ಇವತ್ತು ಹೌಸ್ಫುಲ್ಲು ಆಗಿ ಬಾಲ್ಕನಿ ಆಗಿ ಮಿಕ್ಕಷ್ಟು ಕಲಾವಿದರು. ಅದು ಅವ್ರ ಗಳಿಕೆ ಮತ್ತು ಲೋಕಸಿರಿ ಅಧ್ಯಕ್ಷರು ನಮ್ಮ ನಾಗೇಗೌಡರ ಎಲ್ಲರ ಪ್ರೀತಿಯ ಗಳಿಕೆ. ಇವತ್ತಿನ ಕಾರ್ಯಕ್ರಮಕ್ಕೆ ಸಿಮ್ಲಿಮ್ ಅವರು, ನಂಜೇಗೌಡರು, ಕನ್ನಡ ಸಂಸ್ಕೃತಿ ಇಲಾಖೆ ರಾಜು ಅವರು, ಶಿವರಾಜ್, ಹೇಳಿದ್ರೆ ಹೆಸರು ಹೇಳಿದ್ರು ಹೊತ್ತು ಹೋಗುತ್ತಲ್ಲ, ಹಾಡೋದಕ್ಕೆ ಕಟ್ಟಿ ಕೊಡಿಸ್ಕೊಳೋಣ. ಸುತ್ತರಾಮೇಗೌಡರು ಇದ್ದಾರೆ. ಎಲ್ಲರಿಗೂ ಪ್ರೀತಿಯಿಂದ ಈಗ ನಮ್ಮ ಅಧ್ಯಕ್ಷರು ಮತ್ತು ಮೇಡಮ್ ಅವರು ಅವರನ್ನು ಗೌರವಿಸಬೇಕು. ಅವ್ರ ಮೇಲೆ ನಾನೇನು ಹೇಳೋದು ಅಗತ್ಯ ಇಲ್ಲ, ಅವರೇ ಮುಂದುವರಿಸ್ತಾ ಇರೋದ್ರಿಂದ ಅದ್ರ ಜೊತೆಗೆ ಹೋಗೋಣ. ಅವರನ್ನು ಗೌರವಿಸಬೇಕು ಅಂತ ಕೇಳ್ತೀನಿ. ಈ ಹಿಂದೆ ನಮ್ಮ ಲೋಕಸಿರಿ ಕಾರ್ಯಕ್ರಮದಲ್ಲಿ ಲೋಕೋತ್ಸವದಲ್ಲಿ ಕೂಡ ಅವರನ್ನು ನಾಗೇಗೌಡರು ಗೌರವಿಸಲಾಗಿತ್ತು. ರಾಜ್ಯೋತ್ಸವ ಪ್ರಶಸ್ತಿಗಳು ಎಲ್ಲವೂ ಸಲ್ಲಿಬಿಟ್ಟಿದ್ದಾವೆ. ಅದ್ರ ಜೊತೆಗೆ ನಮ್ಮ ಈ ಪ್ರೀತಿಯ ಲೋಕಸಿರಿಯೋ ಅವ್ರಿಗೆ ಸಲ್ತಾ ಇದೆ. ಪೂರ್ತಿ ಚಪ್ಪಾಳೆ ಬರಬೇಕು. ಸರ್ ಕ್ಯಾಮ್ರಾ ಇದೆ ಆಯಿತಾ? ವಿಡಿಯೋ ಕ್ಯಾಮ್ರಾ ಇದೆ, ಓಪನ್ ಆಗಿಲ್ಲ. ವಿಡಿಯೋ ಬೇಕಾದ್ರೆ ಕೊಡ್ತೀನಿ ನಾನು, ಇಲ್ಲಿ ಕಳಿಸ್ಕೊಟ್ಬಿಡಿ. ಅವರ ಜೊತೆ ಹಾಡುಗಾರರಾದ ಪ್ರಭು ಕೊಡ್ತೀನಿ, ಅವ್ರದ್ದೇ ಇದೆ. ಕರ್ಕುಲ್ ಮಾದಳ್ಳಿಯ ಚಾಮರಾಜನಗರ ಜಿಲ್ಲೆ ಪ್ರಭು ಅವರಿಗೂ ಕೂಡ ನಮ್ಮ ಸೌಜನ್ಯದ ಗೌರವವನ್ನು ಸಮರ್ಪಿಸಿದ್ದಾರೆ. ನಮ್ಮ ಈ ಸಂದರ್ಭಕ್ಕೆ ನಮ್ಮ ಈ ಸುತ್ತಿನ ಅನೇಕ ಹಿರಿಯರು ಮಹನೀಯರು ನಮ್ಮ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಗೊಂಡಿದ್ದಾರೆ. ಇವತ್ತು ಎಸ್ ರವಿ ಅವರು ವಿಧಾನ ಪರಿಷತ್ ಸದಸ್ಯರು, ಅವರು ಪಾಲ್ಗೊಳ್ಳಬೇಕಿತ್ತು. ಬೆಳಿಗ್ಗೆ ಕೂಡ ಆಯಿತು ಅಂದರು, ಮಧ್ಯಾಹ್ನ ಕೂಡ ಸಾಧ್ಯ ಇತ್ತು. ಬಟ್ CM ಅವರ ಕಾರ್ಯಕ್ರಮ ಹಾರೋಹಳ್ಳಿಯಲ್ಲಿ ಇರೋದ್ರಿಂದ ಅವರು ಇರಲೇಬೇಕಾದ ಸಂದರ್ಭ. ನಾನು ಆದರೂ ಪ್ರೀತಿಯಿಂದ ಬರೋಕ್ಕೆ ಪ್ರಯತ್ನಿಸ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅವರನ್ನು ನಾವು ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಅಂದ್ಕೊಳ್ತಾ ಮುಂದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಪರಿಷತ್ನ ಮ್ಯಾನೇಜಿಂಗ್ ಟ್ರಸ್ಟಿಯವರು ಸಭೆಯಲ್ಲಿ ಉದ್ದೇಶಿಸಿ ಕೆಲವು ಮಾತಾಡಬೇಕು. ಈ ದಿವಸದ ಜಾನಪದ ಸಿರಿಯಾಗಿ ಆಗಮಿಸಿರುವಂಥ ಶ್ರೀ ಮಳವಳ್ಳಿ ಮಾಧವಯ್ಯ ಅವರೇ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಕುಮ್ಮೇಗೌಡ್ರೆ, ಇಲ್ಲಿ ಆಗಮಿಸಿರುವಂಥ ಎಲ್ಲ ನಮ್ಮ ಬಾಂಧವರೇ, ಜಾನಪದ ಬಾಂಧವರು, ಅಂದರೆ ನಿಮ್ಮೆಲ್ಲರ ಮುಖಗಳನ್ನು ತಿಂಗಳಿಗೊಮ್ಮೆ ಆದರೂ ನೋಡುವಂಥ ಅವಕಾಶ ಈ ಸಂದರ್ಭದಲ್ಲಿ ಸಿಗ್ತಾ ಇದೆ. ಅದು ಇನ್ನೂ ಹೆಚ್ಚಾಗ್ತಾ ಇದೆ. ಇಲ್ಲಿಯ ಜನಗಳ ಒಂದು ಮಹಿಳೆಯರು ಸಾಕಷ್ಟು ಜನ ಬಂದಿದ್ದಾರೆ. ಇದು ನಮಗೆ ಸಂತೋಷವನ್ನುಂಟು ಮಾಡುವಂಥದ್ದು. ಏಕೆಂದರೆ ಇಂಥ ಸಮಾರಂಭಗಳಿಗೆ ಜನರ ಒಂದು ಪ್ರೋತ್ಸಾಹವೇ ಮುಖ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೂ ನಮ್ಮ ಪೂರ್ವ ಬಸವರಾಜ್ ಅವರೇ ಹಾಗೂ ಇನ್ನೆಲ್ಲ ಸಭಿಕರಿಗೆ, ಈಗಾಗಲೇ ನೀವು ಅವರ ಮಾತುಗಳನ್ನು ಕೇಳಿದ್ದೀರಿ, ಅವರ ಧ್ವನಿಯನ್ನು ಕೇಳಿದ್ದೀರಿ. ಅವರಿಗೂ ಕೂಡ ಬೇರೆ ಎಲ್ಲೂ ಹೋಗಬೇಕು ಅನ್ನೋ ಒಂದು
ಅರ್ಜೆಂಟ್ ಇರೋದ್ರಿಂದ ನಾವು ಮಾತಾಡೋದಕ್ಕಿಂತ ಅವರ ಸಂವಾದ ಮತ್ತು ಅವರ ಧ್ವನಿಯಲ್ಲಿ ಇನ್ನೊಂದೆರಡು ಹಾಡುಗಳನ್ನು ಕೇಳೋದು ಒಳ್ಳೆಯದು ಅಂತ ಹೇಳಿ ನಾವು ಮಾತಾಡೋದನ್ನು ಕಡಿಮೆ ಮಾಡಿ, ಆದರೂ ಕೂಡ ಅವರ ಒಂದು ಪ್ರತಿಭೆಯನ್ನು ಗಮನಿಸಿ ಪರಿಷತ್ತು ಈಗಾಗಲೇ ಅವರಿಗೆ ದೊಡ್ಡ ಮನೆ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದೆ. ಅವರು ನಮ್ಮ ಹಳೆಯ ಕಲಾವಿದರಲ್ಲಿ ಒಬ್ಬರು. ಕೆಲವೇ ಕಲಾವಿದರು ತಮ್ಮ ಪ್ರತಿಭೆಯನ್ನು ಇನ್ನೂ ಹೆಚ್ಚು ಮಾಡಿ, ಅವರು ಕ್ಯಾಸೆಟ್ ಮಾಡಿ, CD ಮಾಡಿ ಬಹಳ ಪ್ರಖ್ಯಾತಿಯನ್ನು ಗಳಿಸಿದ್ದಾರೆ. ಎಲ್ಲ ಕಲಾವಿದರಿಗೂ, ಜನಪದ ಕಲಾವಿದರಿಗೂ ಇದು ಸಾಧ್ಯ ಇಲ್ಲ. ಅದನ್ನು ಸಾಧ್ಯವಾಗಿ ಮಾಡಿಕೊಂಡು ಅವರು ತಮ್ಮ ಕಲೆಯನ್ನು ಕೂಡ ಪ್ರದರ್ಶಿಸಿ ಒಳ್ಳೆಯ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಹೊಂದಿದ್ದಾರೆ ಅಂತ ಅವರ ಬಾಯಿಂದಲೇ ಕೇಳ್ಪಟ್ಟೆ. ಇದು ನಮಗೆಲ್ಲ ಸಂತೋಷ ತರುವಂಥದ್ದು. ಒಂದು ಕಲಾವಿದನಾಗಿ ಮುಂದೆ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಗೊಳಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಹೀಗಾಗಿ ಅವರ ಈ ಪ್ರತಿಭೆ ಇನ್ನೂ ಎಲ್ಲ ಕಡೆಯೂ ತಲುಪಲಿ. ಹಾಗೂ ಈಗಾಗಲೇ ಅವರು ಬಹಳ ಫೇಮಸ್ ಆಗಿದ್ದಾರೆ. ಒಂದು ಕನ್ನಡ ಚಿತ್ರದಲ್ಲಿ ಕೂಡ ಹಾಡು ಹೇಳಿ ಅದನ್ನು ಕೂಡ ನಾವು ಕೇಳೋಣ, ಅವರ ಬಾಯಿಂದಲೇ ಕೇಳೋಣ. ಯಾವುದೋ ಒಂದು ಈ ಹಾಡನ್ನು ಇಲ್ಲಿ ಹೇಳಿದರೆ ಅದಷ್ಟು ಪ್ರಚಾರ ಆಗಲ್ಲ. ಒಂದು ಮೂವಿನಲ್ಲೋ ಪಿಕ್ಚರಲ್ಲೋ ಒಂದು ಹಾಡು ಹೇಳಿಬಿಟ್ರೆ ಅದು ಇಡೀ ದೇಶದಲ್ಲೇ ಬಹಳ ಖ್ಯಾತಿಯನ್ನು ಪಡೆಯುತ್ತೆ. ಹಾಗಾಗಿ ಈ ದಿವಸ ಮಳವಳ್ಳಿ ಮಹಾದೇವಯ್ಯನವರು ನಮ್ಮಲ್ಲಿ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ಅವರಿಗೆ ಪರಿಷತ್ತಿನ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮ್ಮ ಪರಿಷತ್ತಿನ ಅಧ್ಯಕ್ಷರು, ಸಭೆಯ ಅಧ್ಯಕ್ಷತೆ ವಹಿಸಿರೋರು, ಈ ಕಾರ್ಯಕ್ರಮದ ರೂವಾರಿಗಳು ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು. ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಶ್ರೀ ಮಳವಳ್ಳಿ ಮಹಾದೇವಸ್ವಾಮಿ ಅವರೇ ಹಾಗೂ ಅವ್ರ ಜೊತೆ ಬಂದಿರತಕ್ಕಂಥ ಕಲಾವಿದಕ್ಕೆ ಈ ದಿನದ ಕಾರ್ಯಕ್ರಮದಲ್ಲಿ ಶ್ರೀಮತಿ ಬಾಲಕೃಷ್ಣ ಅವರು ಈಗಾಗಲೇ ತಮ್ಮ ಉದ್ದೇಶ ಮ್ಯಾನೇಜಿಂಗ್ ಟ್ರಸ್ಟಿಯವರು, ಗುರು ಬಸವರಾಜರವರೇ ಮತ್ತು ನಮ್ಮ ಮುಂದೆ ಇರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಶ್ರೀ ಮಳವಳ್ಳಿ ಮಹಾದೇವ ಸ್ವಾಮಿಯವರು ನೀಲಗಾರ ಮತ್ತು ಕಂಸಾಳೆ ಹಾಡುಗಾರರು. ಇವರು ತಮ್ಮ ಒಂದು ಕೇವಲ SSLC ಓದಿದ್ರು, ಬೇರೆ ಹುದ್ದೆಗಳು ಅವರಿಗೆ ದಕ್ಕಿದ್ರೂ ಸಹ ಅವರು ಜನಪದ ಕಲೆಯನ್ನು ಆರಿಸ್ಕೊಂಡು ಈ ಕಲೆಯಲ್ಲೇ ಅವರು ಅತ್ಯುತ್ತಮವಾದ ಸಾಧನೆ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ನಾವು ಅವರ ಅಭಿನಂದನೆಯನ್ನು ಹೇಳಬೇಕಾಗಿದೆ. ಕೇವಲ ಹಣಕ್ಕಾಗಿ ಅವರು ಕಲೆಯನ್ನು ಕಲಿತ, ನಿಮಗೆ ಗೊತ್ತಿದೆ, ಅವರು ಯಾರೋ ಹೇಳ್ದಾಗೆ ಇದು ಸರ್ಕಾರ ಕೊಟ್ಟ ಗೌರವ ಅಲ್ಲ. ಇದು ನಮ್ಮ ಕರ್ನಾಟಕ ಜಾನಪದ ಪರಿಷತ್ತನ್ನು ಸ್ಥಾಪನೆ ಮಾಡಿದಂಥ ನಾಡೋಜ HL ನಾಗೇಗೌಡರ ಒಂದು ಆಶಯದಂತೆ ಅವರು ಸ್ಥಾಪಿಸಿದಂಥ ಈ ಜನಪದ ಲೋಕದಲ್ಲಿ ನಾವು ಪರಿಷತ್ತಿನಿಂದ ಅವ್ರಿಗೆ ಗೌರವವನ್ನು ಕೊಡ್ತಾ ಇದ್ದೀವಿ. ಇದು ಮುಖ್ಯ. ಯಾರೋ ಹೇಳ್ದಾಗೆ ಸರ್ಕಾರ ನಿಮಗೆ 1,000, 2,000, 3,000 ಕೊಡ್ತದೆ ಅನ್ನೋ ಗೌರವ ಅಲ್ಲ. ಜನಪದ ಕಲಾವಿದರಿಗೆ ನಾವು ಯಾವ ರೀತಿ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಅದಕ್ಕೂ ಈ ಶಿಷ್ಟಕಲೆಗಳಿಗೂ ವ್ಯತ್ಯಾಸ ಏನು ಅಂದರೆ, ಶಿಷ್ಟಕಲೆ ಸಾಂಪ್ರದಾಯಿಕವಾಗಿ ಕಲಿಯುವಂಥ ಕಲೆ, ಅದಕ್ಕೆ ಭಾಳ ಒಂದು ಪರಿಶ್ರಮ ಮತ್ತು ಕೆಲವರ ಪ್ರೇರಣೆ ಬೇಕಾಗ್ತದೆ. ಆದರೆ ಜನಪದ ಕಲಾವಿದರು ಸ್ವಂತ ಪ್ರೇರಣೆಯಿಂದ ಅವರ ಹಿಂದಿನವರ ತಲೆಮಾರಿನಿಂದ ಬಂದಂಥ ಕಲೆಯನ್ನು ಉಳಿಸಿ ಬೆಳೆಸ್ಕೊಳ್ಳುವ ದೃಷ್ಟಿಯಿಂದ ಅವರು ಕಲಿತವರು. ನಿಜವಾದ ಕಲೆ ಅಂದರೆ ಆ ಪರಂಪರಾನುಗತವಾಗಿ ಬರ್ತಕ್ಕಂಥ ಈ ಕಲೆನ ಅವರು ಉಳಿಸಿ ಬೆಳೆಸ್ಕೊಂಡು ಬರುವಂಥ ಒಂದು ಕೆಲಸವನ್ನು ನಮ್ಮ ಶ್ರೀ ಮಳವಳ್ಳಿ ಮಹಾದೇವ ಸ್ವಾಮಿಯವರು ಮಾಡ್ತಾ ಇದ್ದಾರೆ. ಅವರು ಮಳವಳ್ಳಿ ಮಹಾದೇವ ಸ್ವಾಮಿಯವರು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕೃಷ್ಣಾಪುರದವರು. ವಯಸ್ಸಿನಲ್ಲಿ ಚಿಕ್ಕವರಾದರು ನನಗಿಂತ, ಆದರೆ ಅವರು ದೇಶ ವಿದೇಶಗಳನ್ನು ಸುತ್ತಿ
ಅವರು ಕಲೆಗೆ ಕೇವಲ ಹಾಡು ಅವರ ಒಂದು ಇದು, ಅವರು ಈಗಾಗಲೇ ಮನಸ್ಸು ಬಿಚ್ಚಿ ಅವರು ತಂಬೂರಿ ತಂತಿ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ರು. ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ನೀವು ಗಮನಿಸ್ಬೋದು. ಆದರೆ ಆ ಪುಣ್ಯಾತ್ಮರು ನಮ್ಮ ಮಾಳವಳ್ಳಿ ಮಹಾದೇವ ಸ್ವಾಮಿಯವ್ರನ್ನ ನಮ್ಮ ಕರ್ನಾಟಕ ಜಾನಪದ ಪರಿಷತ್ತು ಈ ಹಿಂದೆನೇ ಜಾನಪದ ಲೋಕದ ದೊಡ್ಡ ಮನೆ ಪ್ರಶಸ್ತಿಯನ್ನು ನಾವು ಅವ್ರಿಗೆ ಕೊಟ್ಟಿದ್ದೀವಿ, ಭಾಳ ಹಿಂದೆನೇ. ಆಮೇಲೆ ಕರ್ನಾಟಕ ಜಾನಪದ ಅಕಾಡೆಮಿನೂ ಪ್ರಶಸ್ತಿ ಕೊಟ್ಟಿದೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅವರು. ರಾಜ್ಯೋತ್ಸವ ಪ್ರಶಸ್ತಿ ಈಗೆಲ್ಲ 1 ಲಕ್ಷ ಕೊಡ್ತಾರೆ ರಾಜ್ಯೋತ್ಸವ ಪ್ರಶಸ್ತಿ. ಆಗ್ಲೇ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ಜಾನಪದ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಅಂದರೆ ಅವ್ರಿಗೆ ನಿಜವಾಗಿ ಸಲ್ಲಬೇಕಾದ ಗೌರವ ಪ್ರಶಸ್ತಿಗಳು ಈಗಾಗಲೇ ಸಂದಿದೆ ಮತ್ತು ಇನ್ನೂ ಹೆಚ್ಚಿನ ಪ್ರಶಸ್ತಿಯನ್ನು ಅವರು ಗಳಿಸ್ಕೊಳ್ಳುವವರಿದ್ದಾರೆ. ವಯಸ್ಸಿದೆ, ಅವರ ಒಂದು ಕಂಠಸಿರಿಯನ್ನು ನೀವು ನೋಡಿದಾಗ ನಿಜವಾಗ್ಲೂ ಅವರು ಪ್ರತಿಭಾವಂತರು. ಈ ಮಲೆ ಮಹದೇಶ್ವರ ಸ್ವಾಮಿ ಮತ್ತು ಮಂಟೇಸ್ವಾಮಿ, ಬಿಳಿಗಿರಿ ರಂಗನ ಕತೆ, ಬಾಲನಾಗಮ್ಮನ ಕತೆ, ಮೈದಾಳ ರಾಮನ ಕತೆ, ಚಾಮುಂಡಿ ನಂಜುಂಡನ ಕತೆ, ನೀಲವೇಣಿ ಕತೆ, ಚೆನ್ನಿಗರಾಮ ಕತೆ, ಸಾರಂಗಧರನ ಕತೆ, ಪಂಜೆ ವನ್ನಮ್ಮನ ಕತೆ, ಗಣಪತ ರಾಜನ ಕತೆ, ಇವೆಲ್ಲವನ್ನೂ ಕಾವ್ಯದ ರೂಪದಲ್ಲಿ ಇವರು ಆಡ್ತಾರೆ. ಅಂದರೆ ಎಷ್ಟೊಂದು ಅವರ ಧ್ವನಿ ಮತ್ತು ಅವರ ಸಂಗ್ರಹ ಅಪಾರವಾದದ್ದು, ಅವರ ಬುದ್ಧಿವಂತಿಕೆ ಅಪಾರವಾದದ್ದು. ನಮ್ಮ ಮುಂದೆ ಇಂಥ ಒಬ್ಬ ಮಹಾನ್ ವ್ಯಕ್ತಿ, ಮಹಾನ್ ಜಾನಪದ ಕಲಾವಿದ ನಮ್ಮ ಮುಂದೆ ಇದ್ದಾರೆ ಅಂದರೆ ಈಗಾಗಲೇ ಶ್ರೀಮತಿ ಇಂದಿರಾ ಬಾಲಕೃಷ್ಣ ಅವರು ಹೇಳಿದಾಗೆ ನಮ್ಮ ನಾಗೇಗೌಡರ ಆಶಯ ಇದು. ಏನು ಅಂದರೆ ಜನಪದ ಲೋಕ ಕಲಾವಿದರಿಗೆ ಮತ್ತು ಕಲೆಗೆ ಮೀಸಲಾದಂಥ ಸ್ಥಳ ಇದು. ಕಲಾವಿದರನ್ನು ಗೌರವಿಸುವಂಥದ್ದು ಮಹತ್ ಕಾರ್ಯ. ಆ ಕಾರ್ಯವನ್ನು ನಮ್ಮ ನಾಗೇಗೌಡರ ಆಶಯದಂತೆ ಇವತ್ತು ನಾವು ನೆರವೇರಿಸ್ತಾ ಇದ್ದೀವಿ. ಇದು 34ನೇ ನಮ್ಮ ಲೋಕಸಿರಿ ಕಾರ್ಯಕ್ರಮ. ಲೋಕಸಿರಿ ಅಂದರೆ ಈ ಲೋಕದ ಸಿರಿವಂತರು ಇವರು, ಕಲಾವಿದರು ಲೋಕದ ಸಿರಿವಂತರು. ಆ ಕಲಾವಿದರನ್ನು ಗೌರವಿಸುವುದೇ ನಮ್ಮ ಭಾಗ್ಯ. ಅದೇ ನಾಗೇಗೌಡರು ನಿರೀಕ್ಷೆ ಮಾಡಿದ್ದು ಮತ್ತು ಆ ಕೆಲಸವನ್ನು ಇವತ್ತು ನಾವು ಈಗಾಗಲೇ 34 ಜನರಿಗೆ, ಇವರು 34ನೇವರು, 34 ಜನರಿಗೆ ನಮ್ಮ ಜಾನಪದ ಕಲಾವಿದರಿಗೆ ನಾವು ಪ್ರಶಸ್ತಿಯನ್ನು ಈ ಲೋಕದಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಭಿಕರು ನೀವು ಈ ಒಂದು ಕಾರ್ಯಕ್ರಮವನ್ನು ಇಷ್ಟಪಟ್ಟು ಇಷ್ಟೊಂದು ಸಂಖ್ಯೆಯಲ್ಲಿ ನೀವು ಬಂದಿರೋದು ನಮಗೆ ಸಂತೋಷ ಆಗುತ್ತೆ. ಅದಕ್ಕೂ ನಮ್ಮ ಮಳವಳ್ಳಿ ಮಹದೇವ ಸ್ವಾಮಿ ಅವರಿಗೆ ಸಂದ ಗೌರವ ಅಂತ ನಾನು ಭಾವಿಸ್ತೇನೆ. ಒಬ್ಬ ಕಲಾವಿದರಿಗೆ ಸಲ್ಲುವಂಥ ಗೌರವ ನಿಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನದಿಂದ ಅವರು ಮಹದೇವ ಸ್ವಾಮಿ ಅವರಿಗೆ ದೇವರು ಆಯಸ್ಸು ಆರೋಗ್ಯವನ್ನು ಕೊಟ್ಟು ಅವರ ತಂಡದವ್ರಿಗೆಲ್ಲ ಒಳ್ಳೇದು ಮಾಡಿ ನಿಜವಾಗ್ಲೂ ಯಶಸ್ಸನ್ನು ಕೊಡಿ, ಇನ್ನೂ ಹೆಚ್ಚಿನ ಗೌರವ ಮತ್ತು ಪ್ರಶಸ್ತಿ ಅವರು ದೊರಕಲಿ ಅಂತ ಆಶಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮೈಕು ಪುನರ್ರಚಿಸಬೇಕು. ಜಾನಪದದಲ್ಲಿರೋ ಅಂಶಗಳು ಸತ್ಯವೋ, ಇತಿಹಾಸದ ಮಗ್ಗಲಿಗೆ ಇವು ಪೂರಕಾಂಶಗಳು. ಈ ಪೂರಕಾಂಶಗಳನ್ನು ನಮ್ಮ ಇತಿಹಾಸದವರು ಕೂಡ ದುಡಿಸ್ಕೋಬೇಕಾಗಿದೆ. ಮಧ್ಯ ಮಹದೇವ ಸ್ವಾಮಿ ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ. ಅವರೇ ಹಾಡಿನ ಸಮಯಕ್ಕೋ ಕಥೆಯ ಸಮಯಕ್ಕೋ ಉಳಿಸ್ಬಿಡ್ತೀವಿ. ಒಂದೇ ಒಂದು ಅವರು ದೊಡ್ಡ ಹಾಡನ್ನು ಕಟ್ಟಿಕೊಟ್ರು. ನಾವು ಭಾಳ ಹಿಂದಿನಿಂದ ಜನಪದ ಹಾಡು ಅಂದರೆ ಹಿಂದಿನಿಂದ ಅವ್ರು ಮೂಲದಾಟಿ ಅಂತಾರೆ, ಮೂಲದಾಟಿ ಅನ್ನೋದಬೇಕಾಗಿಲ್ಲ. ಹಿಂದಿನಿಂದ ಪರಂಪರೆ ಅವ್ರು ಕಟ್ಕೊಂಬಂದು ಹಾಡನ್ನು ಭಾಳ ಚೆನ್ನಾಗಿ ಹಿಡಿದು ಹಾಡೋದನ್ನು ಇಟ್ಟು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊತೀವಿ. ಆದರೆ ಇವರ ತಲೆಮಾರಿದ ಹಂತಕ್ಕೆ ಮತ್ತೆ ಕೇಳಬೇಕು. ಪ್ಯಾಸೇಜ್ ಮೂಲಕನೂ ಅವರು ಅಷ್ಟು ಪ್ರಸಿದ್ಧಿಯಾದರು. ಇಡೀ ಜನಪದ ಕಲಾವಿದರ ಕ್ಷೇತ್ರದಲ್ಲಿಯೇ ಲಕ್ಷಾಂತರ ದುಡಿಯುವ ಶಕ್ತಿ ಈ ಹಾಡಿಗಿದೆ, ನನ್ನ ಹಾಡಿಗೆ ಅಂತ
ತೋರಿಸಿಕೊಟ್ಟ ಒಬ್ಬ ಧೀಮಂತ ಜೀವಿ. ಅವರ ಹಾಡು, ಅವರ ಪ್ರತಿಭೆಯನ್ನು ಕೇಳೋಣ. ಮಾದೇಶನ ಹಾಡಿನ ಮೂಲಕ ಮುಂದಕ್ಕೆ ಕೊಡೋಣ. ಅವರ ಹಾಡಿನ ಈ ಹಾಡಿನ ಸಂದರ್ಭಕ್ಕೆ ಅವ್ರು ಭಾಳ ಚೆನ್ನಾಗಿ ಹೇಳ್ತಾ ಇದ್ರು. ಅದಕ್ಕೊಂದು ಸಂಗೀತ ದನಿ ದಾಟಿ ಇತ್ತು. ಆ ದನಿ ದಾಟಿನ ಅಶ್ವಥ್ ಅವರಲ್ಲಿ ಕೇಳಿದ್ವಿ. ಅಂದರೆ ಸಂಗೀತದ ದನಿ ಅದು. ಅದನ್ನು ಅವರು ಒಪ್ಕೊಂಡ್ರು. ಅದನ್ನು ನಾನು ಹಾಡಿದೆ ಅನ್ನೋದು ಕೇಳ್ತಾರೆ. ಅವರು ಎಷ್ಟು ಮನದುಂಬಿ ಹಾಡ್ತಾರೆ ಒಂದು ಪದ್ಯನ ಅಂದರೆ. ಜನಪದ, ಸಿನಿಮಾ, ಭಾವಗೀತೆ, ಅನೇಕ ಸರಕುಗಳು ಒಂದಿಗೆ ಮೇಳೈಸಿ ಹಾಡಿದ ಗುಣನ ನೀವು ಅದನ್ನು ಅನುಭವಿಸಿ ಹಾಡಿ. ಕೇಳಿಬಿಟ್ಟು ಹಾಡು ಕೇಳಕ್ಕೆ ಮಳೆನೂ ಬರ್ತಾ ಇದೆ, ಏನು ತಪ್ಪಲ್ಲ. ಹಾಡಿನ ಜೊತೆಗೆ ಮಳೆನೂ ಸೇರಿಸ್ಕೊಳ್ಳೋಣ. ಅವರು ರಾಗ ಹಾಕಿ ನೀನಿಲ್ಲದೆ ನನಗೇನಿದೆ MD ಪಲ್ಲವಿಯವರು ಹಾಡಾಡೋದು. ಇದಕ್ಕೆ ಮೊದಲೇ ನನ್ನದು ಜೇಸುದಾಸರು ಒಂದು ಹಾಡಾಡಿದ್ರು. ಕಾನನವಾಸ ಕಲಿಯುಗವರದ. ಈ ಹಾಡನ್ನ ಮಾದಪ್ಪನಿಗೆ ಆಡಬೇಕು ಅಂತ ತೀರ್ಮಾನ ತಗೊಂಡಿದೆ. ಅಷ್ಟರಲ್ಲಿ ಬೇರೆಯವರು ಆಡ್ಬಿಟ್ರು. ಶ್ರೀಚಂದ್ರ ಅವರು ಕಾನನವಾಸ ಮಲೆ ಮಾದೇಶ ಅಯ್ಯಪ್ಪನದ ಮಾದಪ್ಪನ ಸೇರಿಸ್ಬಿಟ್ರು. ನಾನು ಯಾಕೆ ಈ ಹಾಡನ್ನ ಮಾದಪ್ಪನ ಸೇರಿಸಬಾರ್ದು? ಇದರಲ್ಲಿ ಒಂದು ದೊಡ್ಡ ಕಥೆನೇ ಇದೆ, ನಿರಂತರ ಕಥೆ. ಇದರಲ್ಲಿ ಏನೋ ನಮ್ಮ ಸಂಸಾರದಲ್ಲಿ ಅವುಗಳಲ್ಲಿ ಈ ಅಣ್ಣ ತಮ್ಮಂದಿರಲ್ಲಿ ವಿರಸ ಉಂಟಾಗಿ ಈ ನಮ್ಮ ತಂದೆ ನನ್ನ ಮಗನೇ ಅಲ್ಲ ಅಂದ್ಬಿಟ್ಟ. ಯಾವುದೋ ಕೋಪದಲ್ಲಿ ನನಗಿದೇ ಒಂದು ನೋವು ಉಂಟಾಗಿ ಆಗ್ಬಿಡ್ತು. ನಿನ್ನ ಮಗನ ನನ್ನ ಮೇಲೆ ನಿನ್ನ ಆಸ್ತಿ ನೀನೇನು ಸಂಪಾದನೆ ಮಾಡಿದೀಯಪ್ಪ, ಅದು ನನಗೊಂದು ಬೆಂಕಿ ಕಟ್ಟಿ ಮುರಿಯಷ್ಟು ನನಗೆ ಬೇಡ, ಎಲ್ಲ ಬರ್ಕೋ ಅಂದ್ಬಿಡುತ್ತೆ. ಮಾದಪ್ಪನ ಬರ್ತದೆ ಎಲ್ಲಕ್ಕೂ ಸೈನ ಕೊಟ್ಬಿಟ್ಟೆ, ಬರ್ಕೊಟ್ಬಿಟ್ಟೆ. ಇವಾಗಲೂ ಬರ್ಕೊಟ್ಟಿದ್ದು ನನಗೆ ಏನೇನೂ ಇಲ್ಲ. ಈ ತಮ್ಮೂರಿ ಜೋಳ್ಗಬಿಟ್ಟು ನನ್ನಲ್ಲಿ ಏನೇನೂ ಇಲ್ಲ. ಈ ಬರೆದು ಕೊಟ್ಟ ಮೇಲೆ ನಾನು ಇವರೆಲ್ಲರೂ ಸಾಕಿ ಬೆಳೆಸಿ ಮದುವೆ ಮಾಡಿ ಓದಿಸಿ MA BA ತನಕ ಓದಿಸಿ ಇವರೆಲ್ಲರೂ ನನ್ನನ್ನು ಈ ರೀತಿ ಹೊಡೆದ್ರಲ್ಲ, ಬಡದ್ರಲ್ಲ, ಏನೂ ಇಲ್ಲ ಅಂತ ನನಗೆ ಹೇಳಿದ್ರಲ್ಲ, ಎಲ್ಲರನ್ನ ಬರೆದು ಕೊಟ್ಬಿಟ್ನಲ್ಲ. ಆಗ ಮನಸ್ಸಿನಲ್ಲಿ ಬಂತು. ಚಾಮರಾಜನಗರ ಅಲ್ಲಿ ಈ ಹಾಡನ್ನ ರವಿಕುಮಾರ್ ಅನ್ನೋರು ಹಾಡಾಡಿದ್ರು, ನೀನಿಲ್ಲದೆ ನನಗೇನಿದೆ ಅಂತ. ಈ ಹಾಡು ನನ್ನ ಮನಸ್ಸು ಬಂತು, ಮಾದಪ್ಪನ ಮೇಲೆ ಹಾಡು ಮಾಡ್ಬೇಕಲ್ಲ. ಆಗ ದೇವಸ್ಥಾನದೊಳಗೆ ಹೋಗಿ ಲಿಂಗದ ಮುಂದೆ ನಿಂತ್ಕೊಂಡು ಕೈ ಮುಗಿದೆ. ಮಹಾದೇವ ನಿನ್ನ ನಂಬಿ, ಯಾಕಂದ್ರೆ ಇದು ಜೇಸುದಾಸ್ ಹಾಡ್ರ ಹಾಡನ್ನ ಬೇರೆಯವರು ಆಡ್ಬಿಟ್ರಲ್ಲ, ಈ ಹಾಡು ಇನ್ನು ಬೇರೆಯವ್ರ ಪಾಲಾಗೋದೇನೋ, ಈ ಹಾಡನ್ನ ಮಾಡ್ಬೇಕಲ್ಲ ಅಂತೇಳಿ ಲಿಂಗದ ಮುಂದೆ ಕೂತ್ಕೊಂಡು ಹೋಗಿ ಕಣ್ಣೀರು ಸುರಿಸ್ತೆ. ಮಹಾದೇವ ನೀನಿದ್ದು ನನ್ನ ಕಾಪಾಡಪ್ಪ. ಆಗ ಹೂವಿನ ಮೇಲೆ ಈ ಅಲ್ಲಿ ಕೂತ್ಕೊಂಡು ಅಲ್ಲಿ ಲಿಂಗದ ಮೇಲೆ ಲಚ್ 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 ಅಂತ 3-4 ಸಲ ಶಬ್ದವಾಯಿತು. ನನಗೆ ಮಹದೇಶ್ವರವನೇ ವಾಕ್ಯ ಕೊಟ್ಟ, ನಾ ಈ ಹಾಡು ನಾಡಬೇಕು ಅಂತ ಅಂದ್ಬಿಟ್ಟು. ಆಗ ಅಣ್ಣ ಬೇಡಣ್ಣ, ಈ ಹಾಡು ಬರೆಯಪ್ಪ ರವಿಕುಮಾರು, ಸಾಹಿತ್ಯ ಬರೀ ಅಣ್ಣ, ಇದು ಎಣ್ಣಿನ ಮೇಲೆ ಬರ್ದಿರ ಹಾಡಣ್ಣ, ಜನಗಳೆಲ್ಲ ಕೇಳ್ಬಿಟ್ಟವ್ರೆ, ಇದೇನಾದ್ರು ತಪ್ಪಾರ್ಥ ತಿಳ್ಕೊತಾರೆ, ಬೇಡ ಅಣ್ಣ ನೀ ಬರೀ ರವಿಕುಮಾರು, ಈ ಹಾಡು ಇಡೀ ಪ್ರಪಂಚಕ್ಕೆ ಇದು ಪ್ರಖ್ಯಾತಿ ಆಯ್ತದೆ. ಮಹದೇಶ್ವರ ನನಗೆ ಆಗ ವಾಕ್ಯ ಕೊಟ್ಟವನೇ, ಬರೀ ಅಂದೆ. 12-1 ಗಂಟೆ ರಾತ್ರಿ ಕುಂತ್ಕೊಂಡು ಬರ್ದ. ನನ್ನ ನೋವು ಏನೇನಿದೆಯೋ ಅದನ್ನ ಕತೆ ರೂಪವಾಗಿ ಹೇಳಿದೆ. ನೋಡಪ್ಪ, ನಾನು ಹಗಲಲ್ಲಿ ನಾನು ಸ್ನಾನ ಮಾಡಿ ಶಿವಪೂಜೆ ಮಾಡೋ ತನಕ ಒಂದು ಗುಟ್ಟು ನೀರು ನಾವು ಕುಡಿಯಂಗಿಲ್ಲ, ಇವತ್ತು ಅಷ್ಟೇ, ಎಲ್ಲೂ ಅಷ್ಟೇನೆ. ಇದು ಹಗಲೆಲ್ಲ ನಿನ್ನದೇ ಧ್ಯಾನ, ಇವನ್ನೆಲ್ಲ ನಿನ್ನ ಗುಣಗಾನ. ರಾತ್ರಿ ಹೊತ್ತು ಕೂತ್ಕೊಂಡು ತೊಂದರೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ರಾತ್ರಿ ಎಲ್ಲ ಅವನ ಹಾಡಾಡ್ತಕ್ಕಂಥದ್ದು ಮಹದೇಶ್ವರ ಮೇಲೆ. ಆಮೇಲೆ ಇದನ್ನ ಆ ಪದದಲ್ಲೇ ಸೇರಿಸಿದ್ರು. ಹಗಲಲ್ಲೂ ನಿನ್ನದೇ ಧ್ಯಾನ, ಇರುಳಲ್ಲೂ ನಿನ್ನ ಗುಣಗಾನ, ಮಹಾದೇವ ನೆನೆಯದೆ ನಿನ್ನ ನಿಲದಯ್ಯನಲ್ಲಿ ಪ್ರಾಣ. ಯಾವನಿಗೆ 500 ರೂಪಾಯಿ ಕೊಟ್ಟಿದೆ, ಕಾಸು ಕೊಡ್ಲಾ ಅಂತ ಕೇಳಿದೆ. ನೀವು ಕೊಟ್ಟಿಲ್ಲ ಹೋಗಯ್ಯ ಅಂದ. ಕನಸಿನಲ್ಲಿ ಮಹದೇಶ್ವರನೇ ನೋಡ್ಕೊಳ್ಳಿ ಹೋಗಪ್ಪ ಅಂತೀವಿ ಕನಸಿನಲ್ಲಿ. ಅದಕ್ಕೆ ಈ ಕನಸಿನಲ್ಲಿ ಕಂಡದನ್ನು ಇಲ್ಲಿಗೆ ಸೇರಿಸ್ತೆ. ಕನಸಲ್ಲೂ ನೀನೇ ಸ್ವಾಮಿ, ಮನದಲ್ಲೂ ನೀನೇ ಸ್ವಾಮಿ, ಉಸಿರುಸಿರು ನಿನ್ನ ಹೆಸರೇ ಕಣ್ತೆರೆದು ನೋಡು ಸ್ವಾಮಿ. ಉಸಿರುಸಿರು ನಿನ್ನ ಹೆಸರು ಅನ್ನೋದಕ್ಕೆ ಕಾಮನ ಬಿಲ್ಲು ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಲವಲಿಕೆ ಮಾಡವ್ರೆ. ಹೊಟ್ಟೆ ಉಸಿರನ್ನ ತಗೊಂಡು ಆ ಕಣ್ಣನ್ನ ಹಿಂಗೆ ಆಡಿಸವ್ರೆ. ನಾನು ಯೋಗಾಸನ ಮಾಡ್ತೀನಿ. ಆ ಸಿನಿಮಾ ನೋಡಿದ್ಮೇಲೆ ನಾನು ರಾಜ್ಕುಮಾರ್ ಸಿನಿಮಾನ 99 ಸಲ ನೋಡಿದ್ದೀನಿ. ಬಂಗಾರ ಮನಸ್ಸು ಸಿನಿಮಾನ ಮುರುಗೆರೆ ಟೆಂಟ್ಲಿ. ಇದು ನಾನು ಈ ಕಲೆ ನಾನು ಬರಬೇಕಾದ್ರೆ
ಆ ಹಾಡುಗಳೇ ನನಗೆ ಅವ್ರ ಸಿನಿಮಾಗಳೇ ಕಾರಣ. ಅದಕ್ಕೆ ನಾನು ಲವಣಿಕೆ ಮಾಡಿ ಉಸುರುನಲ್ಲೂ ನಿನ್ನ ಹೆಸರಿ ಅಂದಾಗ ನಾನು ಮಾದಪ್ಪನ ಗುಡಿ ಮುಂದೆ ನಿಂತ್ಕೊಂಡು ಈ ಹೊಟ್ಟೆ ಕರಡಿ ತಿರುಗಿಸಿದ್ದೀನಿ. ಬೇಕಾದ್ರೆ ನೀವು ಸೀಡಿ ತಂದು ಕೊಡ್ತೀನಿ ನಮ್ಮ ಸ್ವಾಮಿಯವರಿಗೆ. ನೋಡಿ, ಅತಿ ಹೆಚ್ಚು ಮಾತಾಡಿದ್ರೆ ರಾತ್ರಿ ಎಲ್ಲ ಮಾತಾಡಿದ್ರು ಮುಗಿಯಲ್ಲ. ನಾನು ಕಾರ್ಯಕ್ರಮ ತುರ್ತಾಗಿ ಹೋಗ್ಬೇಕಾಗಿದೆ, ಮಳೆರಾಯ ಬರ್ತಾವನೆ. ಈ ಜಾನಪದ ಲೋಕವನ್ನು ಕಟ್ತಂತ ಪುಣ್ಯಾತ್ಮರು ಎಚ್ ಎಲ್ ನಾಗೇಗೌಡರು ಅವರು, ನಮ್ಮ ತಲೆಮಾರಿನವರು ನಮ್ಮ ಕಥೆನ ಕಲ್ತವ್ರು ಎಲ್ಲರೂ ಮಣ್ಣಲ್ಲಿ ಮಣ್ಣಾಗೋದ್ರು. ಅವ್ರೇನಾದ್ರೂ ಇನ್ನೇನಾದ್ರೂ ಕಲಿಬೇಕು ಅನ್ನೋದು ಆಸಕ್ತಿ ಇದ್ದಿತ್ತಂದ್ರೆ ನಾವೇ ಕೊನೆ ತುದಿ. ಆವಾಗ ನಾವೇನೋ ಒಂದಷ್ಟು ಕಥೆಗಳನ್ನ ಕಲ್ತ್ಕೊಂಡ್ವು. ಇನ್ನೇನಾದ್ರೂ ಈ ರೀತಿಯಾಗಿ ಈ ಕಥೆ ಕಲೀಲಿಲ್ಲ ಅಂತಂದ್ರೆ ಎಚ್ ಎಲ್ ನಾಗೇಗೌಡರು ಮನಸ್ಸು ಪಟ್ಟು ಈ ಜಾನಪದ ಉಳಿಸೋಯ್ತದೆ, ಈ ಜಾನಪದ ಕಲಾವಿದರು ಸತ್ತೋಯ್ತಾರೆ, ಅವರು ಮಣ್ಣಲ್ಲೇ ಮಣ್ಣಾಗೋಯ್ತಾರೆ, ಗೆಜ್ಜಲು ತಿಂದೋಯ್ತದೆ ಅವ್ರ ಕಥೆಗಳನ್ನು ಅಂತ ಶ್ರಮಪಟ್ಟು ಈ ದಕ್ಷಿಣ ಪ್ರಾಂತ್ಯ, ಉತ್ತರ ಕರ್ನಾಟಕ, ಕೊಡಗು ಎಲ್ಲಾನು ಸುತ್ತಿ ಅವ್ರವ್ರು ಏನು ಬಳಸ್ತಿದ್ರು ನೋಡಿ. ಅಲ್ಲಿ ಯಾತಕ್ಕವ್ರೆ ನಾವು ಆವತ್ತಿನ ದಿನ ಉಪ್ಪು ಬಿದಿರು ಗುಂಡು ತುಂಬ್ಕೊತಿದ್ವು. ನಮ್ಮ ಮನೇಲಿ ಬಿದಿರು ಅಂಡಿ ಅಂತೀವಿ, ಅಂದ್ರೆ ಬಿದಿರು ಗುಂಡೊಳಗೆ ಉಪ್ಪು ತುಂಬ್ಕೊತಿದ್ದು. ಈ ಇಟ್ಕೆ ರೀತಿದ್ದು ಕಪ್ಪೆಜುಗಳೊಳಗೆ ನಾವು ಇಟ್ಕೆ ರೀತಿದ್ದು. ಇಟ್ಕಟ್ಟ ಮರ್ಗ, ಉದ್ಕಬಿಡೋ ಮರ್ಗ, ಈ ಸಟ್ಕ ಉದ್ಕಬಿಡೋದು ಸಟ್ಕ, ತೆಂಗಿನಕಾಯಿನ ಕಂಟಲ್ಲಿ ಸಟ್ಕ ಕಟ್ಕೊತಿದ್ದು. ಇದನ್ನೆಲ್ಲ ಅವರು ಇನ್ನು ಮುಂದಿನ ಪೀಳಿಗೆ ಜನ ಇದು ಏನೇನು ಬಳಸ್ತಿದ್ರು ಅನ್ನೋದನ್ನ ತೋರಿಸ್ಬಿಟ್ಟು ಹೋಗೋರಲ್ಲ ಎಚ್ ಎಲ್ ನಾಗೇಗೌಡರು. ಅದನ್ನು ಉಳಿಸ್ಬಿಟ್ಟು ಈ ಜಾನಪದ ಲೋಕ ಕಟ್ಟಿ ಇವತ್ತು ಬೆಳೆಸ್ಬಿಟ್ಟು ಹೋಗೋರಲ್ಲ, ಅದು ಅವರಿಗೆ ಪುಣ್ಯ ಸಲ್ತಕ್ಕಂಥದ್ದು. ಅವ್ರು ಉಳಿಸ್ಲಿಲ್ಲ ಅಂದಿದ್ರೆ ಈ ಸಟ್ಕ ಅನ್ನೋದು ಗೊತ್ತಿರಲಿಲ್ಲ, ಈ ಬಿದಿರು ಬುಂಬು ಅನ್ನೋದು ಗೊತ್ತಿರಲಿಲ್ಲ. ಈ ಕೊಟ್ಟೆ ದನಗಳಿಗೆ ಏನಾದ್ರು ಕಾಯಿಲೆ ಆಯ್ತು ಅಂತಂದ್ರೆ ಮಜ್ಜಿಗೆ ಒಳಗೆ ಔಷಧಿ ಯಾರ್ದು ಆ ದನ ಮೇಲಕ್ಕೆ ಇದ್ದು ಮೂಗದಾರ ಹಿಡಿದು ಮೇಲೆ ಕಾಣಿಸ್ಕೊಂಡು ದಾವಡೆ ಒಂದು ಸ್ವಲ್ಪ ಕೊಟ್ಬಿಟ್ಟು ಅಂತಂದ್ರೆ ಕೊಟ್ಟೆನ ಆ ಔಷಧಿ ಕುಡಿಸ್ತಿದ್ರು ಬೇಕಾದ್ರೆ ಚೆನ್ನಾಗಿ ಹೋಗುದು ದನ ಅಂತ ಕೊಟ್ಟೆಗಳೆಲ್ಲ ಇಲ್ಲವೇ. ಅವ್ರು ನೊಸಕೊಂಡವರಿಗೆ ಪುಟ್ಟೆ ಅಣಿತಿರಲ್ಲ ಪುಟ್ಟೆ. ಇವತ್ತು ಯಾರು ಎಣೆಯಿರಿ ಅಂತೇಳಿ ಗೀಜಿನ ಮೇಕಿ ಗೂಡು ಕಟ್ಟೋದು ಒಂದೇ, ನೊಸ ಕಂಡವನಿಗೆ ಪುಟ್ಟೆ ಅಣಿಯೋದು ಒಂದೇ. ಗೀಜಿನ ಗೂಡು ಯಾವ್ದಾದ್ರು ಕಟ್ಟುತ್ತಾ? ಯಾರು ಕಟ್ಟಕ್ಕಾಗಲ್ಲ, ಯಾವ ಇಂಜಿನಿಯರು ಕಟ್ಟಕ್ಕಾಗಲ್ಲ. ಅದಕ್ಕೆ ಯಾರು ಹೇಳಿದ್ರಂತೆ ಮೊದಲು ಈ ಪ್ರಪಂಚದಲ್ಲಿ ಸುರಂಗ ತೋಡ್ದವ್ರು ಯಾರಪ್ಪ ಅಂತ. ಅಯ್ಯೋ ವಿಶ್ವೇಶ್ವರಯ್ಯ ಅಂತ ಒಬ್ಬರಂದ್ರಂತೆ. ಅವ್ರು ಯಾರೋ ಇನ್ನೊಬ್ಬ ಯಾರೋ ಏನೇನೋ ಹೇಳ್ತಿದ್ರಂತೆ. ಅಯ್ಯೋ ನಿನ್ನ ಮನಕೇನಾಗ ಮೊದಲು ಈ ಪ್ರಪಂಚದಲ್ಲಿ ಸುರಂಗ ತೋಡದ್ದೆ ಯಜ್ಞ ಇಲಿ ಕಣ್ ಮಾರಾಯ, ಅವ್ರಿಗಿಂತ ಮೊದಲು ಯಾರ್ಯಾರು ತೋಡ್ದವ್ರು, ಅವ್ರು ಯಾರ್ಯಾರು ಕಟ್ಟಿದವ್ರು ಅಂದ್ರಂತೆ. ಅದಕ್ಕೆ ಆವತ್ತಿನ ದಿನವೇ ಯಜ್ಞ ಇಲಿಗಳೆಲ್ಲ ಸುರಂಗ ತೋಡ್ಬಿಟ್ಬಿಟ್ಟವ್ರೆ. ಈಗಿನವರೆಲ್ಲ ಈಗ ಮೆಟ್ರೋ ರೈಲು ಅಂತ್ಯದ್ದು ಅಂತ ಏನೇನೋ ಸುರಂಗ ತೆಗಿತಾ ಕುಂತಾರೆ. ಇವರೆಲ್ಲ ಸುರಂಗ ತೆಗೆದವರು ಮೊದಲು ಈ ಪ್ರಪಂಚಕ್ಕೆ ಮೊದಲು ಸುರಂಗ ತೆಗದ್ದೇ ಯಜ್ಞ ಇಲಿಗಳಂತೆ. ಅದಕ್ಕೆ ಅನೇಕ ಕಥೆಗಳಿವೆ. ನಾವು ಮಳರಾಯ ಬರ್ತಾವನೆ ಮಾತಾಡಿ ಇಲ್ಲಿ ಅವ್ರ ಸಮಯ ನಿಮಗೆ ಕರೆಕ್ಟಾಗಿ ಮುಟ್ಟಿಸ್ಬೇಕಾಗಿದೆ. ಅವರು ಬುಲೆಟ್ ಟ್ರೈನ್ ಅವ್ರ ಸಮಯ ಆ ಕಡೆಯಿಂದ ಕೇಳ್ತಾ ಇದ್ರು. ಈಗ ಮಹದೇಶನ ಪದನ ಒಂದ್ಸಲ ಹೇಳ್ಬೇಕು, ಅದಕ್ಕೆ ಮೊದಲೇ ಮುಂದಿನ ಹೇಳ್ಬಿಡ್ತೀನಿ. ಇವ್ರನ್ನ ಭಾಳ ಎರಡೇ ಮಾತಿನಲ್ಲಿ ಹೇಳ್ತೀನಿ. ಅವ್ರ ವಯಸ್ಸನ್ನ ಚಿಕ್ಕದು ಕೇಳ್ಬಿಟ್ರೆ ನೀವು ದಂಗ ಆಗ್ತೀರಿ. ಅವ್ರು 8 ಸಿನಿಮಾ ನೋಡ್ತಿದ್ರು ಅಂತ ಕೇಳಿದ್ರೆ ದಂಗ, 6ನೇ ವರ್ಷಕ್ಕೆ ಸ್ಕೂಲಲ್ಲಿ ಪದ ಹೇಳಿದ್ ಕೇಳಿದ್ರೆ ದಂಗ ಆಗಿ ಹೋಗ್ತೀರಿ. ಅವ್ರಿಗೆ ಸಿನಿಮಾ ಎಷ್ಟು ಹುಚ್ಚಿತ್ತು, ಹಾರ್ಮೋನಿಯಂ ಕೇಳಿದ್ರೆ ಎಲ್ಲೆಲ್ಲಿ ಓಡಿ ಹೋಗ್ತಿದ್ರು ಅಂತ ಕೇಳಿದ್ರೆ ಅವ್ರ ಹಿಂದೆ ಅಂತ ಎಲ್ಲ ಸಿನಿಮಾಗಳು ಅವರಪ್ಪ ತೆಗೆದುಕೊಂಡು ಹೋಗಿ ಉಳ್ಳಂಬಳ್ಳಿ ಮಾದೇವರ ಥರ ಬಿಟ್ಟ ಮೇಲೆ ಅವ್ರು ಮತ್ತೆ ಒಂದು ಆಕಾರ ಪಡ್ಕೊಂಡು ತುಂಬಿಕೊಂಡಿದ್ದಾರೆ. ಆ ತುಂಬಿಕೊಂಡಿರೋದಕ್ಕೆ ಮೊದಲೇ ಅವರು ಸ್ಕೂಲಲ್ಲಿ ಹೋಗಿ ಒಂದು ನಾಟಕದ ಹಾಡು ಹೇಳ್ತಾರೆ ಅವ್ರ ಅಪ್ಪಂದು 6ನೇ ಕ್ಲಾಸ್ಗೆ. ಕೇಳ್ಬಿಟ್ಟು ತಲೆಗೆ ಹಾಕ್ಕೊಂಡು ಈಚೆಗೆ ಹಾಕಬಲ್ರ ಸಾಮರ್ಥ್ಯ. ಈ ಮಾದೇಶನ್ನು ಇನ್ನೊಂದು ಸಾರಿ ಹೇಳಿ, ಪೂರ ಹಾಡು ಹೇಳಿಲ್ಲ, ಮಾತು ಹೋಗ್ಬಿಡ್ತು. ಅವ್ರ ಕಿವಿ ನನ್ನ ಕಣ್ಣು ಕಾಣ್ತಾ ಇದ್ದಾವೆ. ಸಾರ್ ಹಾಡು ಕೇಳಲಿಲ್ಲ ಸರ್ ಅಂತ ನನಗೆ ಕೇಳಿಸುತ್ತೆ. ಹಾಗಾಗಿ ಹಾಡನ್ನು ಒಂದು ಆವರ್ತ ಹೇಳ್ಬಿಟ್ಟು ನಿಮ್ಮ ತಂದೆ ಹಾಡಿದ ಹಾಡನ್ನು ರಂಗಗೀತೆ ಹೇಳಿ, ಆಮೇಲೆ ನಂಜುಂಡುಂದ ಹಾಡಿ, ಯಾವ್ದಾರು ಒಂದೊಂದು ಸ್ವಲ್ಪ ಹಾಡಿ, ಬಾಲ್ನಾಗಮ್ಮಂದು ಒಂದೊಂದು ಸ್ವಲ್ಪ ತೋರಿಸ್ಬಿಡಿ. ಅವರು ರುಚಿಗೆ ಕಾಯ್ತಾ ಇದ್ದಾರೆ ಅಂತ ಕಾಣುತ್ತೆ. ಮಾದೇಶ್ವರ ದಯಬಾರದೆ ಬರಿದಾದ ಪಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ. ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ. ಮಾದೇಶ್ವರ ದಯಬಾರದೆ. ಇದು ಮಾದೇಶ್ವರನ ಹಾಡು. ನಮ್ಮ ತಂದೆ ರಾಮಾಯಣದಲ್ಲಿ ಬರ್ತನ ಪತ್ರ ಮಾಡಿದ್ರು. 6ನೇ ಕ್ಲಾಸ್ ಓದ್ತಿದ್ದಾಗಲೇ ಮಾಸ್ಟ್ರು ಯಾರು ಹುಡುಗರು ಒಂದು ಹಾಡು ಆಡ್ರು ಅಂದರು.
ಆಗ ನೆಹರು ಟೋಪಿ, ಪ್ರತಿಯೊಬ್ಬರು ಪ್ರೇಯರ್ ಅಲ್ಲಿ ನೆಹರು ಟೋಪಿ ಹಾಕೊಂಡೆ ಜನಗಣಮನ ನಾಯಕ ಜಯ ಅದು ಆಡ್ಬೇಕು. ನೆಹರು ಟೋಪಿ ಇಲ್ಲಾಂದ್ರೆ ಬಿಡ್ತಿರ್ಲಿಲ್ಲ. ಅವ್ನು ಪ್ರೇಯರ್ನ ಹಾಲ್ಗೂ ಸೇರ್ತಿರ್ಲಿಲ್ಲ, ಸ್ಕೂಲ್ಗೂ ಸೇರ್ತಿರ್ಲಿಲ್ಲ. ಆವತ್ತಿನ ದಿನ 70, 69, 70, 71, 72, 73ನೇ ಸಾಲಲ್ಲಿ ಆವಾಗ ನಾನು ಪ್ರೇಯರ್ ನಿಂತ್ಕೊಂಡು ಸುಂದರ ಪಾದಿಕೆ ಚಂದದಿನ್ ಪೂಜಿಪೆ ಒಂದುವೇ ಹರುಸವನ ರಘುರಾಮ ಸುಂದರ ಪಾದಿಕೆ ಚಂದದಿನ್ ಪೂಜಿಪೆ. ಕಾರಣ ಅಣ್ಣ, ನೀನು ಯೋಗ್ಯವಾದ ಸಿಂಹಾಸನವನ್ನು ಏರಲು ನನ್ನಿಂದ ಸಾಧಿತಿ. ನಿನ್ನ ಪಾದಕೆಗಳನ್ನಾದ್ರೂ ಕೊಟ್ಟರೆ ಅವುಗಳ ಮರೆಯಲ್ಲಿ ನಾನು 14 ವರ್ಷ ರಾಜ್ಯಭಾರವನ್ನು ಮಾಡುವೆನು ಅಂತ ಭರತ ಶ್ರೀರಾಮಚಂದ್ರ ಮೂರ್ತಿ ಕೇಳ್ಕೊಂಡಾಗ, ಭರತ ನಿನ್ನ ಭಕ್ತಿ ಅಂತ ಪವಿತ್ರವಾದದ್ದು, ಇವಾಗ ತೆಗೆದುಕೊಂಡು ಹೋಗುವಂಥ ಪಾದಕೆ ಕೊಟ್ಟಾಗ ಆ ಪಾದಕೆಗಳನ್ನ ತಲೆ ಮೇಲೆ ಇಟ್ಕೊಂಡು ಭರತ ಆಡ್ಕೊಂಡು ಹೋಗ್ತಾನೆ. ಆ ಸಂದರ್ಭದ ಹಾಡು. ಮತ್ತು 7ನೇ ಕ್ಲಾಸಲ್ಲಿ ಗರ್ತಿ ಆಡುವಂಥ ಒಂದು ಹಾಡಿತ್ತು. ತಾವರೆಯ ಗಿಡ ಹುಟ್ಟಿ ದೇವರಿಗೆ ನೆರಳಾಗಿ ನಾನುಟ್ಟಿ ಮನೆಗೆ ಎರವಾದೆ, ನಾನುಟ್ಟಿ ಮನೆಗೆ ಎರವಾದೆ ಹಡೆದವ್ವ ನೀ ಕೊಟ್ಟ ಮನೆಗೆ ಹೆಸರಾದೆ. ಗಂಜಿಯ ಕುಡಿದಾರು ಗಂಡನ ಮನೇಲೇಸು ಹಂದಣದ ಮೇಲೆ ಶವರಾವ. ಸಾಹಿತ್ಯ ಮರ್ತೋಗದೆ ಈ ರಾಗದಲ್ಲಿ ಹಾಡಿತ್ತು. ಗಂಜಿ ಕುಡಿದ್ರು ಗಂಡನ ಮನೆ ಲೇಸುವನ್ನ ಆ ಪದ ಆವತ್ತಿನ ಗರ್ತಿ ಹಾಡು ಪಾಠದಲ್ಲಿ ಹೇಳಿದ್ರು. ಇವತ್ತಿನ ಕಾನೂನೇ ಬೇರೆ ಆಗೋಗೋದು, ಇವತ್ತಿನ ದಿನ ಕಾನೂನುಗಳು ಅದ್ರ ಬದಲಾಗೋಗದೆ. ಅದ್ರ ಮಾತಾಗಿರ್ಲಿ, ಅವ್ರು ಚೆನ್ನಾಗಿರ್ಲಿ. ಈ ನಂಜುಂಡೇಶ್ವರನ ಕತೆ ಬರ್ತು ಅಂತಂದ್ರೆ ಈ ನಮ್ಮ ಗುರುಗಳು ಹೇಳ್ತಿದ್ರು, ಅಪ್ಪೋ ಇದು ಕಳ್ಳರ ಕತೆ ಕಲೋ, ಇದನ್ನ ನೀವು ಆಡಬೇಡಿ ಅಂತ. ಇದು ಕಾರಣ, ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ನಮ್ಮ ಗುರುಗಳು ಈ ರಂಗಸ್ವಾಮಿ ಕತೆ ಆಡ್ಬಿಟ್ರು. ಈ ಒಂದು ಮನೆಯಲ್ಲಿ ರಂಗಸ್ವಾಮಿ ಕತೆ ಆಡಿ ಸ್ವಾಮಿ ಅಂದ್ರು. ಅವರು ರಂಗಸ್ವಾಮಿ ಹೋಟ್ಲಂತೆ ಅವ್ರು ಆಡ್ಬಿಟ್ರು. ಏನಂತ ಆಡಿದ್ರು? ಅಯ್ಯ ಯಾಲಕ್ಕಿ ಎಲೆ ಸಣ್ಣ, ಜೀರಿಗೆ ಮೊನೆ ಸಣ್ಣ, ನೀರಿಗೆ ಬರೋಳ ನಡು ಸಣ್ಣ ತಂದಾನ ತಂದೆ ನಾನ ತಂದಾನ. ನೀರಿಗೆ ಬರೋಳ ನಡು ಸಣ್ಣ ಗೇಡು ಸಣ್ಣ, ತಿರುಗಿ ನೋಡಯ್ಯ ನೀನು ಸ್ವಾಲುಗರೆಣ್ಣ ತಂದಾನ. ಅಯ್ಯ ಕಪ್ಪನ ಗದ್ದಲ್ಲಿ ಗಿನ್ನು, ಪರಂಗಿ ಮರದ ಮೇಲೆ ಹಣ್ಣು, ಆ ಎಣ್ಣಿನ ಮೇಲೆ ನನ್ನ ಕಣ್ಣು ತಂದಾನ ತಂದೆ ನಾನ ತಂದಾನ. ಹಿಂದೆ ಹೋಗೋಳು ಬೇಡ, ಮುಂದೆ ಬರೋಳು ಬೇಡ, ಮಧ್ಯದಲ್ಲೋಗವ ಸದ್ಯ ಬೇಕು ತಂದಾನ. ಈ ಪದ ಈ ಮನತ ಮಾಡ್ಬಿಟ್ರು. ನಾನು ಅದೇ ಪದ ಕಲಿಯೋ ಹೊಸಮೂರ್ಖು ಗುರುಗಳೇ. ಈ ಊರಾಯ್ತು, ಇನ್ನೊಂದು ಊರು ಹೋಯ್ತಾ ಇದ್ವು. ಗುರುಗಳೇ ಅಲ್ಲಿ ಆದ್ರೆಲ್ಲ ರಂಗಸ್ವಾಮಿ ಕತೆ ಅದು ಹೇಳ್ಕೊಡಿ ಗುರುಗಳೇ, ಅದು ಹೇಳ್ಕೊಡಿ. ಲೈ ಆ ಊರ್ಲಿ ಹೇಳ್ತೀನಿ ನಟ ಕಲ್ತ್ಕೊಳ್ವೆ, ಇಲ್ಲೇ ಹೇಳ್ಕೊಡಿ ಗುರುಗಳೇ, ಅಲ್ಲಿ ಪದ ಹೇಳಕ್ ಸರಿ ಆಯ್ತದೆ, ಇಲ್ಲೇ ಸೋಲ್ ಕಲ್ತ್ಕೊಳ್ತೀನಿ, ಹೇಳ್ಕೊಡಿ ಅಂದ್ಬಿಟ್ಟು. ಈ ನಾವು ರೋಡ್ನಲ್ಲಿ ಪದ ಕೇಳ್ಕೊಳ್ತೇವೆ. ಆ ಬೇಳಿ ಮರೆಯಲ್ಲಿ ನೀರು ಸೇದ ಬಾವಿ ನೀರುವಾಗ ಊರವರು ಒಂದಿಷ್ಟು ಊರು ಬಿಟ್ಬಿಟ್ಟು ಅಷ್ಟು ದೂರದಲ್ಲಿ ಬಾವಿಯಲ್ಲಿ ನೀರು ತಗೊಂಡು ಹೋಗಕ್ಕೆ ಅವ್ರಿಗೆ 5-6 ಜನ ಹೆಂಗಸರು ಬರ್ತಾವ್ರೆ. ಅದು ನಮಗೆ ಗೊತ್ತಿಲ್ಲ. ಈ ನಮ್ಮ ಗುರುಗಳು ಯಾಲಕ್ಕಿ ಎಲೆ ಸಣ್ಣ, ಜೀರಿಗೆ ಮೊನೆ ಸಣ್ಣ, ನೀರಿಗೆ ಬರೋಳ ನಡು ಸಣ್ಣ ಅನ್ಬಿಟ್ರು. ಇಲ್ಲಿ ಯಾವಾಗವಳು ಬೇಡ, ಮುಂದೆ ಬರೋವಳು ಬೇಡ, ಮಧ್ಯದಲ್ಲಿ ಹೋಗವ ಸದ್ಯ ಬೇಕು. ನಾವು ಈ ಪದ ಹೇಳಿದ್ವಲ್ಲ, ಈ ಬೇಲಿವರಲ್ಲಿ ನೀರು ತಗೊಬರಕ್ ಹೋಯ್ತಿದ್ದವ್ರು ಕೇಳ್ಕೊಬಿಟ್ಟವ್ರೆ. ಎಲ್ಲ ನನ್ನ ಮಕ್ಕಳೇ ನೀರು ಬರೋ ನಡ್ಸೋಣ ಅಂತ ಮನ್ಕೊ ಬರ್ತಾ ಇದ್ದಾರೆ, ಬನ್ನಿ ನಿಮ್ಗೆ ಮಾಡಿಸ್ಕೊಡ್ತೀವಿ ಅಂತಿದ್ದು. ಯಾವಾಗ ಅವ್ರು ಗಂಡದಿರು ಹೇಳ್ಬಿಟ್ಟವ್ರೆ. ನಾವು ಕಟ್ಟೆಲ್ ಕೈ ಕಾಲು ಮುಖ ತೊಳ್ಕೊಂಡು ಈ ಬೂತಿ ಹಾಕೊಂಡು ಹೋಗಿ ಮೊದಲೇ ಊರ ಆಡ್ಬಾಗಲ್ಗೆ ಹೋದ್ವು. ಗೊಬ್ಬರಿದ್ದಲ್ಲಿ ತಗೊಂಡಿದ್ದೆ ವಾರ್ದೇ ಹೊಡ್ತು ನಮ್ಮೆಲ್ರಿಗೂ. ಎಲ್ಲ ಬಡ್ಡಿ ಮಕ್ಕಳೇ, ಊರೂರು ಭಿಕ್ಷಕ್ ಬರೋರು ನೀವು ನಡ್ಸಣ್ಣ ಆ ಏನ್ ಚಂದ ಏನ್ ಚಂದ ಅನ್ಕ ಬರ್ತಾ ಇದ್ದೀರಿ. ಸ್ವಾಮಿ ರಂಗಸ್ವಾಮಿ ಕತೆ ಸ್ವಾಮಿ, ಯಾವ ರಂಗಸ್ವಾಮಿ ಕತೆ ಕೂಡ ಹಿಡಿದು ಏಟ ಎಲ್ರಿಗೂ ವಾಡ್ದು ಒಂದು ಚೌಡಿ ಕುಂಡ್ರಿಸಿದ್ರು. ಆಗ ಸ್ವಾಮಿ ಭಗವಂತನ ಆಡಿಗೂ ನಮ್ಗೆ ಗೊತ್ತಿಲ್ಲ ಸ್ವಾಮಿ. ಈ ಗಂಡು ಕೇಳ್ಬಿಡ್ತು, ನಾನು ಪದ ಆಡ್ಬಿಟ್ಟೆ. ಆವತ್ತೇ ನಮ್ಮ ಗುರುಗಳಂದ್ರು, ಈ ಎಲ್ಕೆ ಕತ್ಗಳು ನೀವು ಕಲಿಬ್ಯಾಡಿ, ಮಂಡ್ಯ ಸ್ವಾಮಿ ಮಾದಪ್ಪನ ಕತೆ ಕಲ್ತ್ಕೊಳ್ಳಿ. ಎಲ್ಕೆ ಕತೆ ಮುಂದೆ ಕಲ್ತಿರೋ ಯಾರ್ಯಾರು ತಪ್ಪಾರ್ಥ ತಿಳ್ಕೊಂಡು ನೀವು ಹಿಡಿದು ಕಟ್ಟಾಕ್ಬಿಡ್ತಾರೆ, ನೀವು ನೋಡ್ದಾಕ್ ಕೊಡ್ತಾರೆ ಕಂಡ್ರಲ್ಲ, ಕಲಿಬ್ಯಾಡಿ ಅಂತಿದ್ರು. ಆಗ್ಲೂ ಕಷ್ಟ ಮಾಡಿ ಈ ಕತೆ ಕಲ್ತ್ಕೊಂಡಿದ್ದೀವಿ. ಈ ರಂಗಸ್ವಾಮಿ ಅಂತ ಕತೆ, ಈ ಬೆಳಗಿನಂಗಪ್ಪನಂತ ಕತೆ ಎಂಥವ್ರನ್ನೂ ಕೋಪ ಬರ್ಸ್ಬಿಡ್ತದೆ. ಈ ಗಣಪತರಾಜನ ಕತೆ ಒಳಗೆ ಶಿವನಾರಾಯಣ ಇಬ್ರು ಕನಗತ್ರಿ ಒಳಗೆ ಹೋಗ್ತಾರೆ ಗಣಪತರಾಜನ ಕೋಟೆಗೆ. ಆ ಗಣಪತರಾಜ ಯಾವ ಹರಹರಿ ಬ್ರಹ್ಮಾದಿಗಳು ನನ್ನ ಹೆಂಡತಿ ಮೈ ಮುಟ್ಟಿ ಚಿನ್ನ ಒಡವೆ ಕದ್ದವನಾದ್ರೆ
ನಾನು ಸೂಲಕ್ಕೆ ಹಾಕ್ಸ್ಬಿಡ್ತೀನಿ, ಯಾವ ಹಾರಾಡಿ ಬ್ರಹ್ಮನು ನನ್ನ ಕೋಟೆ ಕನಗತ್ರಿ ಹೊಡೆಯೋಕ್ಕಾಗಲ್ಲ ಅಂತ ಅವನು ಕಂಚಿನ ಕಾಳೆ ಉರುಗಿಸ್ತಾ ಇರ್ತಾನೆ. ಗುಂಡಪ್ಪದ ಗುಂಡು ಬ್ರಹ್ಮಯ್ಯ ಮಡ್ಕ ಮಾಡಿದ್ರು ಉಂಟು ಅದರಿಲ್ಲ. ಇವನಂತಾನೆ ಹಣ ಹೆಚ್ಚಿದ್ರೆ ಸುಮ್ಮನೆ ಚಪ್ಪಗಿರ್ಬೇಕು. ಇವ ನನ್ನ ಹೆಂಡತಿ ಮೈ ಮುಟ್ಟಿ ಒಡಬೇಕಲ್ಲಿ ಅವರು ಹರಿ ಸುರ್ರಿಂದು ಇಲ್ಲ ಅಂತಾನಲ್ಲ. ಅದಕ್ಕೆ ಇವನೇನ್ ಮಾಡ್ತಾನೆ, ಮಂಡಲ್ ಕಾಳಿಗೆ ಮಾಡ್ಕೊಂಡು ಯಾರು ಇವನು ಕೋಟೆ ಕನಗತ್ರಿ ಹೊಡೆದು ಅವ್ನ ಹೆಂಡತಿ ಮೈ ಮುಟ್ಟಿ ಹೊಡಬೇಕು ಕತ್ಕೊಂಡು ಹೋದ್ರೆ ಅವ್ನು ಹಾಕಂತ ಸೂಲಕ್ಕೆ ನಾನು ಗಮಕ್ಕೆ ನಾವು ಹೋಯ್ತೀನಿ ಅಂತ ಗುಂಡು ಬ್ರಹ್ಮ ಹೇಳ್ತಾನೆ. ಆ ಗುಂಡು ಬ್ರಹ್ಮ ಇವರಿಬ್ರು ಶಿವನಾರಾಯಣ ಇಬ್ರು ಬಂದು ಅವ್ರು ಕೋಟೆ ಕನಗತ್ರಿ ಹೊಡೆಯಾಗ ಅವ್ನ ಮರದಿ ಏನ್ ಮಚ್ಚಿದ ಮೇಲೆ ಮಂಡೆ ಬಾಚ್ಕೊಂತ ಕುಂತಿರ್ತಾಳೆ. ಈ ಶಿವ ಪುಂಡ್ರವ್ರ ಮಲ್ಲೇನಲ್ವೇ ಎಲ್ರಿಗೂ ಮೂರ್ ಜನ ಏನಾದ್ರು 8 ಜನ ಹಿಂಡಿದ್ರು. ಯಾರಿಗೆ? ಶಿವನಿಗೆ. ಇವನೇನಂತಾನೆ, ಆದದ್ದು ಆಗಲಿ ಬಂದದ್ದು ಬರಲಯ್ಯ, ಮಂಚದಲ್ಲಿ ಕೂತ್ಕೊಂಡು ತಲೆಯ ಬಾಚವಳ ಹೆತ್ತಯ್ಯ ಹೆಗಲಿಗೆ ನನ್ನ ಅಂತ ಈ ಶಿವ ಹೇಳ್ತಾನೆ. ಅಯ್ಯೋ ಪಾರ್ವತಿಗಿಂತೂ ಇವಳು ಸುಂದರಿ ಅಯ್ಯ, ಯೋ ದಡ್ ಶಿವ, ಈ ಪಾರ್ವತಿಗಿಂತ ಇವಳು ಏನು ಚಂದಿಲ್ಲ, ಈ ಗಣಪತರಾಜನ ನಿಂತಿ ಸುಮ್ಮನೆ ನೆಟ್ಟಿಪಯ್ಯ ಅಂತ ಉದ್ಯೋಗ್ತಾನೆ. ನಾವು ಈ ಪದ ಹೋಗಿ ಮನೆ ಭಾಗನ ಆಡ್ಬಿಟ್ಟು ಆವಮ್ಮ ಮಂಚದ ಮೇಲೆ ಕೂತ್ಕೊಂಡು ಸ್ನಾನ ಮಾಡ್ಕೊಂಡು ತಲೆ ಬಸ್ಕೊತ ಕುಂತವಳೆ, ನಮಗೂ ಗೊತ್ತಿಲ್ಲ. ನಾವೇನ ಅಂದ್ಬಿಟ್ಟು ನಮ್ಮ ಗುರುಗಳು ಆದದ್ದು ಆಗಲಿ ಬಂದದ್ದು ಬರಲಯ್ಯ ಎತ್ತಯ್ಯ ಎಗಲಾಗೆ ಇವಳ ಮನ್ಸೈತ ಓದ್ಕೊಂಡು ಹೋಯ್ತೀನಿ ಅಂತ ಆವಾಗಿ ಗಂಡಿಗೆ ಹೇಳ್ಬಿಟ್ಟು ಇಂಥ ಸೌರ ಸೃಷ್ಟಿದವನಿಗೆ. ಇವ್ರು ಯಾರೋ ನಮ್ಮ ಮಕ್ಕಳು ಬಂದು ಮನೆ ಬಾಗಿಲು ನಿಂತ್ಕೊಂಡು ಮಂಚದ ಮೇಲೆ ತಲೆ ಬಚ್ಚೋಳು ಎತ್ತೇ ಆಗಲಿಗ ಎತ್ತು ಹೋಯ್ತೀನಿ ಅಂತ ನೋಡಿದೆ ಅಂತ ಅಂದ್ಬಿಟ್ಟು ಬಂದು ನಮ್ಗೆ ಹೊಡೆದ. ಇದೆಲ್ಲ ಸನ್ನಿವೇಶ ಸಂದರ್ಭಗಳು. ಅವತ್ತಿನ ದಡ್ಡಗಾಲ ಸ್ವಾಮಿ, ಇವತ್ತಂತ ಚಾಣಕ್ಯದ ಕಾಲ ಇಲ್ಲ. ಅವತ್ತು 1971ರಿಂದ ಶುರು ಆದವು. 71, 80 ತನಕ ಗುರುಗಳ ಸೇವೆ ಮಾಡಿ 9 ವರ್ಷಗಳ ಕಾಲ ಗುರು ಸೇವೆ ಮಾಡಿ 80 ತನಕ ನಾನು ಅವ್ರ ಹತ್ರ ವಿದ್ಯೆ ಕಲಿತೆ. 84ರಲ್ಲಿ ಮದುವೆ ಆಯಿತು. ನಾನು ಅಷ್ಟರಲ್ಲಿ ಸುಮಾರು 79ಕ್ಕೆ ನಾನು ಆದಷ್ಟು ಕತೆ ಕಲ್ತ್ಕೊಂಡಿದ್ದೆ. ಅಲ್ಲಿಂದ ಇದು ಎಷ್ಟು ಹೇಳಿದ್ರು ಈ ಕಲೆಗೆ ಮೊದಲೇ ಇಲ್ಲ. ನಮ್ಮ ಬಸವರಾಜ್ ಸರ್ ಅವರು ಮಾತನಾಡ್ತಾರೆ. ಇದು ಏನು ಹೇಳೋದು ಅಂದರೆ, ಅವರು ಚಿಕ್ಕ ವಯಸ್ಸಿಗೆ ಹಾಡು, ಸಿನಿಮಾ ಮ್ಯೂಸಿಕ್ ಮೇಲೆ ಒಬ್ಬ ಮನುಷ್ಯನ ಮೇಲೆ ಒಂದು ಸಿನಿಮಾನೇ ಆಗಿರಲಿ, ಆ ಸಂಗೀತ ಎಷ್ಟು ಪ್ರಭಾವ ಮಾಡಿ ಇಲ್ಲಿವರೆಗೂ ತಂದಿಸಿದೆ ಅನ್ನೋದಕ್ಕೆ ಸಾಕು. ಮನೆಯೊಳಗಿರೋ ರಾಗಿ ಜೋಳ ಒಂದು ಬಿಟ್ಟಿಲ್ಲ. ಅಪ್ಪನ ಕಾಣ್ದಂಗೆ ಅವನ್ ಕಾಣ್ದಂಗೆ ಉಡುಕ್ ಕಟ್ಟಿರೋ ದುಡ್ಡು ಬಿಡ್ದಂಗೆ ಟೆಂಟ್ಗಳಿಗೆ ಹೋಗಿ ಸಿನಿಮಾ ನೋಡ್ಬಿಡೋ ಕತೆ ಹೇಳ್ತಾರೆ. ಅವ್ರಿಗಿರೋ ಮ್ಯೂಸಿಕ್ನ ಟೇಸ್ಟ್ ಮಾತು ಇವತ್ತು ಬೇರೆ ಥರ ಕಾಣುತ್ತೆ. ತಪ್ಪು ಬೇರೆ ಬೇರೆ ನೆಲೆ. ಹಾಗಾಗಿ ಅವರ ಮನಸ್ಸಿನಲ್ಲಿ ನಡೆದಿರೋ ಕ್ರಿಯೆ ಇವತ್ತು ಇಷ್ಟು ದೊಡ್ಡದಾಗಿ ಒಂದೊಂದು ಸಾರಿ ಬೇರೆ ದಾರಿಯಿಂದನೂ ಅಂಥದ್ದು ಕೂಡಿ ಬರ್ತದೆ ಅನ್ನೋದಕ್ಕಾಗ್ತದೆ. ಅಂಥ ಮಹಾದೇವ ಸ್ವಾಮಿಯವರು ಬಾಲನಾಗಮ್ಮನ ಕತೆ ಭಾಗದ್ದು ಒಂದು ನುಡಿಯನ್ನು ಹಾಡು. ತಂದನ್ನಾನವೋ ತಾನ ತಂದನ್ನ ತಂದನ್ನಾನ ತಾನ ತಂದನಾನವೋ ತಾನ ತಂದನ್ನ ತಂದನಾನ ತಾನ ಯೋಜನ ಹೆಣ್ಮಕ್ಳ ಕಟ್ಕೊಂಡು ರಾಜ ತಂದನಾನ ತಾನ ಕಾಡಡವಿ ಒಳಗೆ ಬರ್ತಾನೆ ರಾಜ ಶಿವನೇ ತಾಯಿ ಸತ್ತ ಮಕ್ಕ ಪರದೇಶಿ ಹಾದೋ ತಂದನಾನ ತಂದೆ ನೋಡಯ್ಯ ಮಕ್ಕಳ ಕರ್ಕೊಂಡು ತಂದನಾನ ತಾನ ಅಡವಿಲಿ ಬಿಟ್ಟು ಹೋಗಬಹುದ ತಂದೆ ಶಿವನೇ ಕಡಿಯಲ್ಲುಟ್ಟವಳೆ ಬಾಲು ನಾಗಮ್ಮ ತಂದನಾನ ತಾನ ಯೋಜನ ತಂಗೀರು ಕಾಡಡಿ ಒಳಗೆ ತಂದನಾನ ತಾನ ಒಬ್ಬರು ಕತ್ತ ಒಬ್ಬರು ತಪ್ಕೊಂಡು ತಂದನಾನ ತಾನ ಅಡವಿಲಿ ಶೋಕ ಮಾಡ್ತವರೆ ಮಕ್ಕಳು ಹಿರಿಯಂತಿ ಸತ್ತೋದ್ಮೇಲೆ ಕಿರಿಯಂತಿ ಮದುವೆ ಮಾಡ್ಕೊಂಡು ಕಿರಿಯಂತಿ ಮಾತುಗೋಸ್ಕರವಾಗಿ ಅಪ್ಪನಾಗಿರ್ತಕ್ಕಂಥ 7 ಜನ ಹೆಣ್ಣು ಮಕ್ಕಳನ್ನ ಅಡವಿ ಆರಣ್ಯ ಕರ್ಕೊಂಡು ಹೋಗಿ ಆ ನಿಸರಾತ್ರಿ ಹೊತ್ತಲ್ಲಿ ಆ ಮರ ತಪ್ಪಿಸಿ ಮಕ್ಕಳು ಬಲಗಿಸ್ಬಿಟ್ಟು ಯಾವಾಗ ಈ ರಾಜ ಬಂದರು ಆವತ್ತಿನ ದಿನ ಹೆಣ್ಣು ಮಕ್ಕಳೆಲ್ಲ ಕಾಡಲಿಗಳು ಅಂತ ದುಃಖ ಮಾಡ್ತಿರೋರು. ಇದು ಬಾಲನಾಗಮ್ಮನ ಕತೆ. ನಿಮಗೆ ಆ ಹೆಸರುಗಳು ಮುಟ್ಲಿ, ಆ ಕಥನಗಳು ಮುಟ್ಲಿ. ಆಂಧ್ರ ಮೂಲದ ಕಥೆ ಅಂತ ಭಾವಿಸ್ತೀವಿ. ಹಾಗಾಗಿ ಇಡೀ ಕರ್ನಾಟಕದ ವ್ಯಾಪ್ತಿಯಲ್ಲಿ ಹೆಣ್ಣನ್ನ ತನವನ್ನು ಕಟ್ಟಿಕೊಡೋಕ್ಕಿರುವಂಥ ಈ ಹೆಸರುಗಳನ್ನು ಇಟ್ಕೊಂಡು ಸಿನಿಮಾದವರೆಗೂ ಬಂದಿದೆ. ಯಾವ ಕ್ರಮದಿಲ್ಲಾರು ನೋಡಿ. ಹಾಗೆ ಸಾರಂಗಧರ ಅಂತೇಳಿ ಇಲ್ಲಿಯೇ
ನಮ್ಮ ಊರಿನ ಕಥನದ ಭಾಗ, ಒಂದು ಭಾಗನ, ಒಂದು ಸೊಲ್ಲನ್ನ ಆಡುತ್ತಾ ಪಾಡುತ್ತಾ ನೋಡುತ್ತಾ ನಲಿಯುತ್ತಾ, ಆಡುತ್ತಾ ಪಾಡುತ್ತಾ ನೋಡುತ್ತಾ ನಲಿಯುತ್ತಾ ಬಂದ ಸರಂಗಾದರ, ಸರಂಗಾದರ ಬಂದ ಸರಂಗಾದರ. ಸಾರಂಗದಾರನು ತಾನು ಬಿಟ್ಟ ಪಾರಿವಾಳಕ್ಕೆ ಚದರಿ ಚಿಕ್ಕಮ್ಮನ ಮನೆಗೆ ಹೋಗಲು, ಆ ಪಾರಿವಾಳ ಹಕ್ಕಿಯನ್ನು ಹಿಡಿದುಕೊಳ್ಳಲು ಆ ಸಾರಂಗದಾರ ತನ್ನ ಚಿಕ್ಕಮ್ಮನಾದಂತ ಚಿತ್ರಾಂಗದೆ ಮನೆಗೆ ಬಂದಾಗ, ಆ ಚಿತ್ರಾಂಗದೆ ಸಾರಂಗದಾರನ ಕೈ ಹಿಡಿದು ಕರೀತಾ ಇದ್ದಾಳೆ. ಸಾರಂಗದಾರ, ಓದುವಂತ ಪಾಠಶಾಲೆ ಒಳಗೆ ನೀನು ನಾನು ಇಬ್ರು ಪ್ರೀತಿಸಿದ್ವು. ನೀನು ನನ್ನ ಕೆನ್ನೆಯನ್ನು ಕಚ್ಚಿದ್ದೆ. ನಿಮ್ಮ ತಂದೆಯಾದ ನರೇಂದ್ರ ರಾಜ ಪಟ್ಟದ ಕತ್ತಿಯನ್ನು ತೋರಿ ಮೋಸದಿಂದ ನನ್ನನ್ನು ನಿಮ್ಮ ಅಪ್ಪ ಮದುವೆ ಮಾಡ್ಕೊಂಡಿದ್ದಾನೆ. ನಿನ್ನ ಫೋಟೋವ ತೋರಿ ನಿಮ್ಮ ತಂದೆಯಾದ ನರೇಂದ್ರ ರಾಜ ಪಟ್ಟದ ಕತ್ತಿಗೆ ದಾರಿ ಏರಿಸಿಕೊಂಡಿದ್ದಾನೆ. ನಾನು ಇಷ್ಟಪಟ್ಟಿದ್ದು ನಿನ್ನ ಮೇಲೆ, ನಿಮ್ಮ ತಂದೆ ಮೇಲೆಲ್ಲ. ಗಂಡ ದಂಡಿಗೆ ಹೋದ ದುಂಡಿ ಓರ್ವಾಳೆ ಇರುವೆ, ಗಂಡ ದಂಡಿಗೆ ಹೋದ ದುಂಡಿ ಓರ್ವಾಳೆ ಇರುವೆ, ಬೆಂಡ ಮಂಚಕ್ಕೆ ಬಾರು ಸಾರಂಗದಾರ, ಬೆಂಡ ಮಂಚಕ್ಕೆ ಬಾರು ಸಾರಂಗದಾರ, ಬೆಂಡ ಮಂಚಕ್ಕೆ ಬಾರು. ಚಿತ್ರಾಂಗದಾಗನ್ನಾಗ ಸಾರಂಗದಾರ ಹೇಳ್ತವನೆ, ತಂದೆಗೆ ಬಂದ ಮೇಲೆ ತಾಯಿ ನೀನಲ್ಲವಮ್ಮ, ತಂದೆಗೆ ಬಂದ ಮೇಲೆ ತಾಯಿ ನೀನಲ್ಲವಮ್ಮ, ಈ ಮಾತು ಸರಿಯ ತಾಯಮ್ಮ ಚಿಕ್ಕಮ್ಮ, ಈ ಮಾತು ಸರಿಯ ಚಿಕ್ಕಮ್ಮ ತಾಯಮ್ಮ, ಸರಸಕ್ಕೆ ಕರೆಯಬೇಡವೇ. ತಂದೆಗೆ ಬಂದ ಮೇಲೆ ಚಿಕ್ಕಮ್ಮ ನೀನು, ನನ್ನ ಸರಸ ಕರಿತೀಯಲ್ಲ ಚಿಕ್ಕಮ್ಮ, ಬೇಡ ಅಂತೇಳಿ ಸಾರಂಗದಾರ ಎಷ್ಟೋ ಪರಿ ಬೇಡ್ಕತ್ತಾನೆ. ಆದ್ರೂ ಬೆಳೆದಿಲ್ಲ. ಆದ್ರೂ ಅವನ ಪಠ್ಯ ವಸ್ತ್ರವನ್ನು ಕಿತ್ತು ಮಂಚದ ಮೇಲೆ ಇಟ್ಟು, ಅವ ಗಂಡನಾದ ನರೇಂದ್ರ ರಾಜ ಬೇಟೆಗೆ ಹೋಗಿದ್ದವನು ಕಾಡಿಂದ ಅರಮನೆಗೆ ಬಂದ ಕೂಡಲೇ, ನೀನಿಲ್ಲದಂತ ಸಮಯದಲ್ಲಿ ನಿನ್ನ ಮಗನಾದಂತ ಸಾರಂಗದಾರನನ್ನ ಬಲಾತ್ಕಾರ ಮಾಡಕ್ ಬಂದ ಅಂತೇಳಿ ಚಾಡಿ ಮಾತು ಹೇಳಿ, ಆ ಮಡದಿ ಮಾತನ್ನ ಕೇಳಿ ಮಗನಾಗಿರ್ತಕ್ಕಂಥ ಕೈ ಕಾಲು ಕತ್ತರಿಸಿ ಅಡವಿಗೆ ಅಟ್ಟಿಸ್ಬಿಡ್ತಾನೆ. ಯಾರು? ನರೇಂದ್ರ ರಾಜ. ಇದು ಸಾರಂಗದಾರನ ಕತೆ. ಇವರ ಬಹಳ ದೊಡ್ಡ ಚಿತ್ರಕಾರರ ಪೇಂಟಿಂಗ್ ಅನ್ನ ಒಂದು ಸಾಲಿಗೆ ಇಟ್ಬಿಟ್ರೆ ಇದನ್ನ ನೋಡೇನಾ, ಇದನ್ನ ನೋಡೇನಾ, ಇದನ್ನ ನೋಡೇನಾ, ಇದಕ್ಕೆ ಕೇಳೇನಾ, ಇದನ್ನು ಉಂಡೇನಾ ಅನ್ಸುತ್ತಲ್ಲ, ಅಂಥ ಸಂದರ್ಭ ನಮ್ಮದು. ನಿಮಗೂ ಅಂಥದ್ದೇ ಸಂದರ್ಭ ಅಂತ ಭಾವಿಸ್ತೇನೆ. ಅದ್ರ ಜೊತೆಗೆ ಅವರು ಬಹಳ ಮುಖ್ಯವಾಗಿ ನಂಜುಂಡ ಚಾಮುಂಡಿನ ಸಾರಂಗದಾರನ ಕೇಳಿದ್ರಿ. ಸಾರಂಗದಾರ ಬಹಳ ಆಶ್ಚರ್ಯ ಅಂದರೆ, ಇತಿಹಾಸದ ದೊಡ್ಡ ಚಕ್ರವರ್ತಿಗಳ ಮೇಲೆ ಇಂಥ ಕಾವ್ಯಗಳಿಲ್ಲ. ಮಾಗಡಿ ಕೆಂಪೇಗೌಡ, ತರೀಕೆರೆ, ಪಾಳೆಗೌಡ ನಾಯಕ್ ಇಂಥ ಕೆಲವರು ಕಥನಗಳು ಬಿಟ್ಟರೆ, ನಮ್ಮ ಜನಪದ ಹಾಡುಗಾರರು ನೋವಿಗೆ, ಕರುಣಕ್ಕೆ ತುಂಬನೇ ತಪ್ಪಿಲ್ಲದೆ ತ್ಯಾಗಕ್ಕೆ ಒಳಗಾದವನು ಕಡಿಕಿರುವಂಥದ್ದು ದೊಡ್ಡದನಿ. ಈಗ ನೀವು ಸಾರಂಗದಾರನ ಕಥೆಯನ್ನು ಕೂಡ ಕೇಳಿದ್ರಿ. ಅವ್ರು ಆಯ್ಕೊಳ್ಳೋ ವಸ್ತುನೇ ದೊಡ್ಡ ಪ್ರತಿನೆ. ಇದ್ರ ಮಧ್ಯೆ ಬಹಳ ಸಹಜವಾಗಿ ನಾವು ದೇವರುಗಳನ್ನ ಬೇರೆ ನೋಡ್ತೀವಿ, ಆದರೆ ಜನಪದರುಗಳು ಬೇರೆ ನೋಡ್ತಾರೆ. ಅದು ಹೆಂಗಿತ್ತು ನಂಜುಂಡ ಚಾಮುಂಡಿ ಭಾಗದ್ದು ಅಂತ ಅವರು ನಾನು ಬಟನ್ ಒಪ್ಪೋದಕ್ಕಿಂತ ಮೊದಲೇ ಸ್ಪೀಡಾಗಿ ಅವರು ಎಷ್ಟು ತಕ್ಷಣ ಕಥನವನ್ನ ತಂದುಕೊಂಡು ಹಾಡೋಕ್ಕೆ ಸಿದ್ಧವಾಗ್ತಾರೆ. ತಂದನ ತಾನನ ತಂದನ ತಂದೆ ನಾನ, ತಂದನ್ನ ತಾನನ ಸ್ವಾಮಿ ನಂಜುಂಡು ಲಿಂಗೋ. ಅವ್ವ ಬತ್ತೀನಿ ಬತ್ತೀನಿ ಅಂತ, ಬತ್ತೀನಿ ಅಂತ ಬಲಗೈನ್ ಭಾಷೆ ಕೊಂಡು ತಿಂಗಳ ಮೇಲೆ 15 ದಿನ ಆಗೋಯ್ತು ನನ್ನ ತಂಗಿ, ಇನ್ನು ಬರ್ಲಿಲ್ಲವಲ್ಲ ಕಳ್ಳ ನಂಜುಂಡು ಲಿಂಗೋ. ತಂದನ್ನ ತಾನನ ತಂದನ್ನ ತಾನನ ತಂದನ ತಂದೆ ನಾನ, ತಂದನ್ನ ತಾನನ ದೇವನ ನಂಜುಂಡು ಲಿಂಗೋ. ಅವ್ವ ನಂಬಿದ ಎಣ್ಣಿಗೆ ಅನ್ಯಾಯ ಮಾಡಿದವನಿಗೆ ಆವಾರು ಕಚ್ಚಬಾರ್ದ, ಚೋಳಾರು ಚುಚ್ಚಬಾರ್ದ, ಹೊಟ್ಟೆನು ಬರಹ ಬರದ, ಒಳ್ಳಾಡಿ ಸಾಯ ಬರದ, ಹಜ್ಜುರುತಿ ಆಗ ಬರದ, ಮಜ್ಗಲ್ ಔಷಧಿಯ ಕೊಟ್ಟು ಹೆಜ್ಜೆಗೆ ಕರೆಯ ಗಂಟ ಹೊರಬಾರ್ದ ನನ್ನ ತಂಗಿ. ಹೊಟ್ಟೆನು ಬಂದು ಅವನು ಒಳ್ಳಾಡಿ ಸಾಯ ಬರದ, ನಾಕಾರು ಜರ ಬಂದು ನಳ್ಳಾಡಿ ಸಾಯ ಬರದ, ನಾನೋಗಿ ತೀರ್ಥವ ಹಿಡಬಾರ್ದ ನನ್ನ ತಂಗಿ. ಕಳ್ಳ ನಂಜುಂಡ ಲಿಂಗ ಬರ್ಲಿಲ್ಲ ಬರಲಿಲ್ಲ, ತಂದನ್ನ ತಾನನ ತಂದನ್ನ ತಾನನೋ ತಂದನ ತಂದೆ ನಾನ, ತಂದನ್ನ ತಾನನ ಸ್ವಾಮಿ ನಂಜುಂಡು ಲಿಂಗೋ. ಚಾಮುಂಡೇಶ್ವರಿನ ಬೇರೆ ಬೇರೆ ಭಾವದಲ್ಲಿ ನೋಡ್ತೀರಿ. ಜನಪದರು ಅತ್ಯಂತ ನಿರಾಳವಾಗಿ ಬೈಗಳ ಸಮೇತ ನೀವು ಕಥನಗಳನ್ನು ಆಲಿಸಿ ನೇರವಾಗಿ ಕಥೆಗಳನ್ನ ಕೇಳೋಕ್ಕೆ
ಸಾವಿರ ಸಾಮಗ್ರಿ ಕೇಳುವ ಮನಸ್ಸನ್ನು ತಿರುಗಿಸ್ಬೇಕು. ಆ ಕಾರಣಕ್ಕೆ ನಿಮಗೆ ಇದ್ರ ಮಧ್ಯೆ ನಮ್ಮ ಈ ಜನಪದರಲ್ಲಿ ನಾನು ಚಿಕ್ಕಲ್ಲೂರು ಅದೆಲ್ಲ ಅಭ್ಯಾಸ ಮಾಡುವಾಗ ಆ ಕ್ಷಣನ ನೋಡಿದರೆ ಆಶ್ಚರ್ಯ ಮತ್ತು ಪ್ರೀತಿಯ ಅತ್ಯಂತ ಅದ್ಭುತ ಸಂಬಂಧಗಳು ಏರ್ಪಡುತ್ತೆ. ಈ ಹಾಡನ್ನು ಹಾಡಿಸ್ತಾರೆ. ಸಾಮಾನ್ಯವಾಗಿ ಬೆಳಗಿನ ಜಾವ ನೋಡಿದ್ದೇನೆ ನಾನು. ಅವರು ಇಂತಹ ಚಿಕ್ಕಲ್ಲೂರನ್ನ ತಾವು ತಿಳಿದ ರಾತ್ರಿಗಳೊಟ್ಟು ಹಗಲುಗಳೊಟ್ಟು ಮುಕ್ತವಾಗಿ ಹಾಡಿ ಈ ಹಾಡನ್ನು ಅವರಿಗೆ ಅರ್ಪಿಸ್ತಾ ಇರೋದನ್ನು ಅನೇಕ ಸಂದರ್ಭಗಳನ್ನು ಅವರು ಮಾದೇಶ್ವರ ಬೆಟ್ಟ ಮತ್ತು ಚಿಕ್ಕಲ್ಲೂರಿಗೆ ನೋಡಿದೆ. ಮುಕ್ತವಾಗಿ ಹಾಡುವಂಥದ್ದು, ಯಾವುದು ಹಣ ಅದು ಅಪೇಕ್ಷೆ ಇಲ್ಲದೆ ಹಾಡುವಂಥದ್ದಿದೆ. ಹಾಗಾಗಿ ಒಂದು ಸಿದ್ದಪ್ಪಾಜಿ ಸೊಲ್ಲು, ಅದ ನಂತರ ಕೊನೆಗೆ ಒಂದು ಹೇಗೆ ಮರಿಯಾಲಿ ಅಂತ ಒಂದಿದೆ. ಅಲ್ಲಿ ಒಂದು ಅಜ್ಜಿ ಬಂದ್ಬಿಟ್ಟು ಕಾಳೂರು ಕುಂಸಕ್ಕೋ ಶೆಟ್ಟಿ ನೋಡಿದ್ವಿ, ಅವ್ರು ಹಾಡ್ತಾ ಇದ್ರು ಅಪರೂಪ ಧ್ವನಿ. ಆ 10 ರೂಪಾಯಿ ಇಟ್ಬಿಟ್ಟು ಅವರ ಗಂಡನೋ ತಾತನೋ ಹೆಸರು ಹೇಳಿಬಿಟ್ರೆ ಆ ಹಾಡನ್ನು ಹಾಡ್ತಾರೆ. ಅದರಾಗಿರೋ ರಸಭಾವಗಳಿಗೆ ನೋಡಿದ್ರೆ ಕರಗಿ ನೀರಾದರೂ ಇನ್ನೂ ಮಿಕ್ಕಬೇಕು ಅಂತಹ ಅದು. ಅದನ್ನು ನಾಗೇಗೌಡರಿಗೆ ಸೇರಿಸಿ ಆಮೇಲೆ ಹಾಡಿದವರ ಮನವ ಬಲ್ಲೆ, ನೀಡಿದವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇದ ಲಿಂಗಯ್ಯ ದಯ ಮಾಡು. ಕಲಿಯುಗ ಬಂದೋಯ್ತು, ಕಾಲಜ್ಞಾನ ಬಂದೋಯ್ತು, ಕೇಳೋ ಸಿದ್ದಪ್ಪಾದಿ ನಾಳೆ ಕಲಿ ಬರುವಾಗ ಆಳುಂಟು ಕಾಣು ಅನ್ನ ಸಿಗಲ್ಲ, ಗಂಡುಂಟು ಕಾಣು ಎಣ್ಣೆ ಸಿಗಲ್ಲ, ನೆರೆಯದಾರಿಗೆ ಸುಂಕ, ಕುಡಿಯ ನೀರಿಗೆ ಸುಂಕ, ಬಾವಿ ನೀರಿಗೆ ಬಡದಾಟ, ಕೆರೆ ನೀರಿಗೆ ಕಿತ್ತಾಟ, ಹೊಳೆ ನೀರಿಗೆ ಒಡದಾಟ ಆಯ್ತದಲ್ಲೂ ನನ್ನ ಕಂದ. 7 ವರ್ಷದ ಹೆಣ್ಣನ ಬಾಯಿಲಿ ಉಷ್ಣಗ ಬರ್ತದೆ, 8 ವರ್ಷದ ಹೆಣ್ಣು ವೃಷಾಂತಿ ಆಯ್ತಾಳೆ, 10 ವರ್ಷದ ಹೆಣ್ಣು ಜೋಡಿ ಮಕ್ಕಳು ಇರ್ತಾಳೆ. ಅಣ್ಣನೆಂಟಿಯ ಮೇಲೆ ತಮ್ಮ ಕಣ್ಣಿಡ್ತಾನೆ, ತಮ್ಮನೆಂಟಿಯ ಮೇಲೆ ಅಣ್ಣ ಕಣ್ಣಿಡ್ತಾನೆ. ತಾನು ತನ್ನ ಸೊಸೆಯ ನಾಳೆ ಮಾವನೆ ಕಟ್ಟಾಡುತ್ತಾನೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಕಲಿಯುಗ ಒಳಗೆ ಲಿಂಗಯ್ಯ ದಯ ಮಾಡು. ಪದುರಬರ ಮಕ್ಕಳ ಪಚ್ಚು ತೊಯ್ತಾರೆ ಕಾಣು, ಹುಟ್ಟುಗೌಡಿ ಮಕ್ಕಳಿಗೆ ಪಟ್ಟಣಾದ್ರು ಕಟ್ತಾರೆ. ಗಂಡ ಸತ್ತೋದು ಮುಂಡೆ ಗಂಡು ಮಗನ ಹೆರ್ತಾಳೆ, ಆ ಮಗ ನಾಳೆ ರಾಜ್ಯವನ್ನೇ ಹಾಡ್ತಾನೆ. ಊರ ಕಾಣಾಗುತ್ತದೆ, ಕಾಳೆ ಊರ ಆಗುತ್ತದೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಕೇಳೆ ಮೇಲಾಗುತ್ತದೆ, ಮೇಲೆ ಕೀಳಾಗುತ್ತದೆ. ಸಿದ್ದಯ್ಯ ಸ್ವಾಮಿ ಬನ್ನಿ. ಮುಂದೆ ಕಲಿ ನರಮಾಂದ್ರ ಕಲಿ ಬರ್ತದಪ್ಪ. ಈ ನರಮಾಂದ್ರ ಕಲಿ ನಮ್ಮ ಕಣ್ಣನ್ನು ನೋಡಕ್ಕಾಗಲ್ಲ, ಕಿವಿಯಲ್ಲಿ ಕೇಳಕ್ಕಾಗಲ್ಲ. ಜೀವ ಸಹಿತ ಕುರುಬಗೌಡರ ರೊಟ್ಟಿ ಒಳಗೆ ಬಾವಿ ತೋಡಿಸ್ಕೊಂಡು ನಾನು ಬಾವಿಲಿ ಮರ್ಯಾಗಿ ಹೊರಟೋಗ್ಬೇಕು ಅಂತೇಳಿ ಮಂಟೇಶ ಸ್ವಾಮಿಯವರು ಅವರ ಕುಲದವರಾದ ಅಲಗೂರು ಚಿಲ್ಲಾಪುರದ ಆಚಾರ್ಯರ ಮನೆ ಕಳಿಸಿ ಕಬ್ಬಿಣದ ಹಾಳುಗಳನ್ನು ಮಾಡಿಸ್ಕೊಂಡು ಬಂದು ಈ ಬೊಪ್ಪಣಪುರದಲ್ಲಿ ನನಗೆ ಬಾವಿ ತೋಡಿಸ್ಕೊಡುವಂತ ಮಂಟೇಶ ಸ್ವಾಮಿಯವರು ಅವ್ರ ಶಿಷ್ಯನಾಥ ಸಿದ್ದಪ್ಪಾಜಿ ಅವ್ರಿಗೆ ಹೇಳಿದಾಗ, ಅಯ್ಯೋ ಗುರುವೇ, ನನ್ನ ಹಲಗೂರು ಚಿಲ್ಲಾಪುರದ ಪಂಚಾಲಗೇರಿ ಅವರು ನೀವು ಹೇಳದಂಗೆ ಹೆಲಗುದಲಿ ಮಣಗುದಲಿ ಆರೆ ಬುದ್ಧಿ ಪಿಕಾಸೆ ಮಾಡೋರಲ್ಲಪ್ಪ. ಅವ್ರು ಮಾಡಿಸ್ತಕ್ಕಂಥದ್ದು ಕತ್ತಿ, ಗುರಾಣಿ, ಹೀಟಿ, ಬರ್ದಿ, ಕಡ್ಗತ್ತಿ, ಚಾಕು, ಚೂರಿ, ಬಾಕು ಅವು ಮಾಡಿ ಮಹಾರಾಜರು ಕಳಗಿಸ್ತವ್ರಿ. ಅವರು ಚಿನ್ನ, ಬೆಳ್ಳಿ, ಮುತ್ತೂರೆಲ್ಲ ರತ್ನನೆಲ್ಲ ಸಾರೋತ್ನ ಗಾಡಿ ಒಳಗೆ ಇವ್ರಿಗೆ ಕೊಟ್ಟು ಕಳಿಸಿ, ಅದೇ ಸಾರೋತ್ನ ಗಾಡಿ ಒಳಗೆ ಇವರು ಕತ್ತಿ, ಗುರಾಣಿ ಅವ್ರು ಜಗಳ ಮಾಡೋರಿಗೆಲ್ಲ ಕಳಿಸಿ, ಅವ್ರು ಕೊಟ್ಟ ಚಿನ್ನ ಬೆಳ್ಳಿ ಒಳಗೆ ಇವರು ಹಲಗೂರು ಚಿಲ್ಲಾಪುರದ ಪಂಚಾಲಗೇರಿ ಅವರು ಕಟ್ಸ್ಕೊಂಡಿರ್ತಕ್ಕಂಥ ಮನೆ ಹವಳದಲ್ಲದು ಅರುವಾಡೆ ಮುತ್ತಿನಲ್ಲಿ ಮುಂಬಾಯಿಲು ಕನ್ನಡ ಒಳಗೆ ಕಣ ಚಿನ್ನ ಬೆಳೆಗಳನ್ನ ಉರುಟು ಮಾಡಿ ಬೀಸಿ ಅಪರಂಜ ಒಳಗೆ ಅಂತರ್ಗಿ ಬಿಗಿಸವರೇ ಕಂಚಿನಲ್ಲಿ ಕುಮಾರ, ಚಿತ್ರದಲ್ಲಿ ತೊಟ್ಟಿ ಸರಳ ಬೇರನೆಯ ಮಂಚ, ಮುತ್ತಿನ ಗಿಂಡಿಗಳು ನೀರು ಕುಡಿತವರೇ ರಾಗಿ ಸುಟ್ಟು ಅಂಗಲಿನ ಕೆಳಗಡೆ ಇಳಿಯಲ್ಲ, ಕರ ಕಟ್ಟ ಗೂಟ ಮೇಲೆ ಚಿನ್ನ ಬೆಳ್ಳಿ ಗೂಟ, ರಾಗಿ ಕಲ್ಲಿನ ಗೂಟ ಮೇಲೆ ಚಿನ್ನ ಬೆಳ್ಳಿ ಗೂಟ, ಮನೆ ಮೇಲೆ ಮುಚ್ಚಿರುವ ಹಂಚುಗಳೆಲ್ಲ ತಾಮ್ರದ ಬಿಲ್ಲಿ ಹಂಚು, ಪಾದ ತೊಳಕಳ ಕಲ್ಲು, ಮನೆ ಬಾಗಲಿ ಪಚ್ಚೆ ಕಲ್ಲು ಮಡಗಿಸ್ಕೊಂಡವ್ರೆ. ಅಂತ ಚಿನ್ನ ಬೆಳ್ಳಿಯಲ್ಲಿ ಬಾಳುವಂತೆ ಅವ್ರ ಮನೆಗೆ ಹೋಗಿ ಎಲಗುದಿಲಿ ಮಣಗುದಿಲಿ ಮಾಡ್ಕೊಡಿ ಅಂದ್ರೆ ನನ್ನ ಕುಲದವ್ರು ಮಾಡ್ಕೊಟ್ಟಾರಪ್ಪ. ಜಾತಿಗೆ ಜಾತಿ ವೈರಿ, ನೀರು ಪಾಸ ವೈರಿ ಅಂತ ಕೆಟ್ಟರಿಗೂ ಸುದ್ದಿ ಕೇಳಿದ್ರೆ ಹೊಟ್ಟೆ ಗರ್ವ ನಡುತ್ತದೆ. ನನ್ನ ಕುಲದವ್ರ ಮನೆ ಕಳಗಿಸ್ಬೇಡಿ ಅಂತ ತಿಳಿಸಿದ್ದಪ್ಪಾಜಿ ಅವರು ಆ ದರ ದೊಡ್ಡವ್ರ ಪಾದವನ್ನು ಕೇಳ್ಕೊಂತಾರೆ.
ಇದು ನಮ್ಮ ಪಕ್ಕದಲ್ಲಿರೋ ಹಲಗೂರಿನ ವರ್ಣನೆ, ಆ ಕಾಲದ ಪುರಾಣಿಕ ವರ್ಣನೆ, ವಾಸ್ತವದ ಜೊತೆಗೆ ವರ್ಣನೆ. ಹಾಗೆ ಮಟ್ಟಸ್ವಾಮಿಯವರು ಚನ್ನಪಟ್ಟಣ ಸೇರಿ ನಡೆದಾಡಿದ ನೆಲ. ಹಾಗೆ ಬೊಪ್ಪುಗೌಡನಪುರ ಮಳವಳ್ಳಿ ಹತ್ತಿರದಲ್ಲೇ ಇದೆ. ಶರಣರು ಕುಂತಂತ ಜಾಗವೇ ಚನ್ನಪಟ್ಟಣ ಅಂತ ಇದಕ್ಕೆ ನಾಮಕರಣ ಮಾಡುದು. ಬುದ್ಧಿಯವರು ಆ ಕಡೆಯಿಂದ ಬಂದ್ರಲ್ಲ ಉತ್ತರ ದೇಶದಿಂದ, ಅವರು ಇಲ್ಲಿ ಕುಂತಂದ್ರಲ್ಲ, ಕುಂತ್ಕೊಂಡಂತ ಜಾಗ, ಈ ಶರಣರು ಕುಂತಿರುವಂತ ಜಾಗ ಇದು ಚನ್ನಪಟ್ಟಣ ಆಗಲಿ ಅಂತೇಳಿ ಚಂದಕ್ಕೆ ಚನ್ನಪಟ್ಟಣ, ಅವ್ರು ಚಂದ ಕಂಡ್ರಲ್ಲ ಸ್ವಾಮಿಯವರು, ಅದಕ್ಕೆ ಚಂದಕ್ಕೆ ಚನ್ನಪಟ್ಟಣ ಅಂತ ಕರೆದ್ರು. ಅದೇ ಇವತ್ತು ಚನ್ನಪಟ್ಟಣದಲ್ಲಿ ಮಠ ಇದೆ. ಅವ್ರು ಓದೋದ್ ಕಡೆ ಎಲ್ಲ ಮಠಗಳು ಇವತ್ತು ಕಟ್ಟವ್ರೆ. 7 ರಾತ್ರಿ ಆಡ್ಬೇಕು, 4 ರಾತ್ರಿ ಆಡ್ಬೇಕು, ಸಂಪೂರ್ಣ ಕತೆ ಕೇಳಬೇಕು ಅಂದ್ರೆ ಒಳ್ಳೆಯವ್ರು ಕರ್ಕೊಂಡು ಹೋಗ್ಬೇಕು, ಕತೆ ಕೇಳಬೇಕು. ಇವತ್ತು ನಾವು ಹೋಗಿ ಸಿದ್ದಯ್ಯ ಸ್ವಾಮಿ ಬನ್ನಿ ಅಂತಂದ್ರೆ ಅವ್ರು ಪುಟ್ಗೌರಿ ಮದುವೆ ಅಂತ ಅವ್ರು ನೋಡ್ತಾ ಇರ್ತಾರೆ. ನಮ್ಗೆ ಯಾರು ಬಂದು ಭಿಕ್ಷೆ ಕೊಡೋರು ಒಬ್ರು ಇಲ್ಲ. ಈಗ ಬದಲಾಗಿದೆ. ಈಗ ಹಳ್ಳಿಯಲ್ಲಿ ನೋಡದೇ ಇರ್ಬೋದು ನೋಡಿ, ಇಲ್ಲಿರೋ ಮನಸ್ಸುಗಳು ತಲೆದೂಗಿದ್ದು ನೋಡಿದ್ರೆ ಬಹಳ ಅಪರೂಪದ ನನಗೆ ದಾಖಲೆ. ತಲೆದೂಗಿದ್ದಿದೆಯಲ್ಲ ಅದು ನಿಮ್ಮ ಪ್ರತಿಭೆಗೆ ಇಟ್ಟ ಒಂದು ಒಡವೆ ಇದ್ದ ಹಾಗಿತ್ತು. ಒಡವೆ ಆದರೂ ವಸ್ತು ಅದು ಪ್ರೀತಿ ಇತ್ತು, ನನಗೆ ಅನುಭವಿಸಿದ ಸುಖ ಇತ್ತು ಅನ್ನೋದು ಮಾತ್ರ ಅಲ್ಗಳಿಯೇ ನಾನು. ಅದು ಸತ್ಯ. ನಿಮಗೆ ನಾನು ಒಂದೇ ಹಾಡು ನಾಗೇಗೌಡರನ್ನ ಸೇರಿಸಿ ನೆನೀರಿ, ಆಮೇಲೆ ನಿಮಗೆ ನಮ್ಮ ಜನಕ್ಕೆ ಹೇಳ್ಬಿಡ್ತೀನಿ. ಯಾರೇ ಕಲಾವಿದರ ಜೊತೆಗೆ ಇಂಟ್ರಾಕ್ಷನ್ ಇತ್ತು, ಈಗೂ ಇದೆ. ಇದು ಮುಗಿದ ನಂತರ ಎಷ್ಟು ಸಾಧ್ಯವಾಗ್ತದೆ ಕಡಿಮೆ ಸಮಯ, ಅವರು ಬೇರೊಂದು ಕಾರ್ಯಕ್ರಮದ ಒತ್ತಡದಲ್ಲಿ ಇರೋದ್ರಿಂದ ನಿಮಗೆ ಇದಾದ ನಂತರ ತೀರ ಮುಖ್ಯವಾದ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ. ಹೇಗೆ ಮರೆಯಾಲಿ, ಹೇಗೆ ಮರೆಯಾಲಿ ನಾಗೇಗೌಡ್ರೆ ನಿಮ್ಮ ಮಣ್ಣಿನೊಳಗೆ, ಮರೆಸಿ ಮಣ್ಣಿನೊಳಗೆ ಒಳ್ಳೆಯವರ ಹೊಟ್ಟೆಯಲ್ಲಿ ಹುಟ್ಟಿ ಎಮ್ಮೆ ಪದವಿಯ ಮಾಡಿ, ಒಳ್ಳೆಯವರ ಹೊಟ್ಟೆಯಲ್ಲಿ ಹುಟ್ಟಿ ಎಮ್ಮೆ ಪದವಿಯ ಮಾಡಿ, ಜನಪಾದ ಲೋಕಾವ ತೆರೆದು ಆಧಾರ ಸ್ತಂಭ ನೀವಾದೆ, ಜನಪಾದ ಲೋಕಾವ ತೆರೆದು ಆಧಾರ ಸ್ತಂಭ ನೀನಾದೆ. ಹೇಗೆ ಮರೆಯಾಲಿ, ಹೇಗೆ ಮರೆಯಾಲಿ ನಾಗೇಗೌಡ್ರೆ ನಿಮ್ಮ ಓ ಮರೆಸಿ ಮಣ್ಣಿನೊಳಗೆ, ಮರೆಸಿ ಮಣ್ಣಿನೊಳಗೆ. ಜಾನಪದ ಗಾಯಕರಿಗೆಲ್ಲ ಸ್ಫೂರ್ತಿಯಾಗಿ ಮೆರವೇ ನೀನು, ಜಾನಪದ ಗಾಯಕರಿಗೆಲ್ಲ ಸ್ಫೂರ್ತಿಯಾಗಿ ಮೆರವೇ ನೀನು. ಅಚ್ಚಳಿಯದೆ ಉಳಿಯಿತು ನಿಮ್ಮೆಸರು ಜಾನಪದ ಲೋಕದಲ್ಲಿ ಇಂದು, ಅಚ್ಚಳಿಯದೆ ಉಳಿಯಿತು ಹಿಂದೂ ಜಾನಪದ ಲೋಕದಲ್ಲಿ ಇಂದು. ಹೇಗೆ ಮರೆಯಾಲಿ, ಹೇಗೆ ಮರೆಯಾಲಿ ನಾಗೇಗೌಡ್ರೆ ನಿಮ್ಮ ಓ ಮರೆಸಿ ಮಣ್ಣಿನೊಳಗೆ, ಮರೆಸಿ ಮಣ್ಣಿನೊಳಗೆ. ದಯಮಾಡಿ ನಿಮ್ಮೆಲ್ಲರಿಗೂ ಶರಣ ಮಾಡ್ತಾ ಇದೀವಿ. ಫೋನ್ ಮೇಲೆ ಫೋನ್ ಬರ್ತನೇ ಕುಂತೈತೆ. ನಮ್ಮ ಸಮಯದೊಳಗೆ ಇದ್ದೀವಿ. ಏನಾದರೂ ಬಹಳ ಮುಖ್ಯವಾದ ಪ್ರಶ್ನೆ ಇದ್ರೆ ಆಗ್ಬೋದಾ? ಅಷ್ಟು ಸೂಕ್ಷ್ಮತೆ ಇರುವ ಜನ ನಮಗೆ ಸೇರ್ತಾ ಇದ್ದೀರಿ. ನಿಮ್ಮಂತಹ ಮನಸ್ಸುಗಳಿಗೆ ಇಡೀ ಲೋಕ ಆಭಾರಿ. ನಿಮ್ಮ ಮನಸ್ಸುಗಳು ಮುಂದಿನ ಲೋಕಸಿರಿಗೂ, ಮುಂದೆ ಬರುವ ಲೋಕಸಿರಿಗೂ, ಲೋಕದಲ್ಲಿ ಯಾವತ್ತು ನಡೆಯುತ್ತೋ ಆ ಎಲ್ಲ ಕಾರ್ಯಕ್ರಮಕ್ಕೂ ಇರಲಿ. ಹೇಗೆ ಮರೆಯಾಲಿ ನಾಗೇಗೌಡ್ರೆ ನಿಮ್ಮ ಓ ಮರೆಸಿ ಮಣ್ಣಿನೊಳಗೆ, ಮರೆಸಿ ಮಣ್ಣಿನೊಳಗೆ.